ಅಣ್ಣನ ಅರಮನೆ ಅರ್ಥಾರ್ಥ ಕಲಬುರಗಿ ಹುಲಿ ಎಂಬ ಸುಂದರ ಸಾಮಾಜಿಕ ಕೌಟುಂಬಿಕ ರೌದ್ರಮಯ ಹಾಗೂ ಹಾಸ್ಯಭರಿತ ನಾಟಕವನ್ನು ನೋಡಲು ಮರೆಯಬೇಡಿ. ನಮಸ್ಕಾರ. ಊರಿಗೆ ದೊಡ್ಡ ಮನೆತನ ನಮ್ಮದು. ನ್ಯಾಯ ನೀತಿ ಧರ್ಮ ನಮ್ಮ ಯಜಮಾನರ ಉಸಿರು. ನನ್ನ ಗಂಡ ಶಿವಣ್ಣನೆಂದ್ರೆ ತನ್ನ ತಮ್ಮಂದಿರಾದ ಅರ್ಜುನ ಮತ್ತು ಸೂರ್ಯನ ಪ್ರಾಣ. ಸದಾ ರೀತಿ ಅಣ್ಣನ ಮನೆ ನಗನಗುತ್ತಾ ಇರ್ಲಿ ಅಂತ ನೀನ್ ನನಗೆ ಆಶೀರ್ವಾದ ಮಾಡು ಅಂತ ಕೇಳ್ತೀನಿ. ರಾಜನ, ನನಗೆ PSI ನೌಕರಿ ಸಿಗಲು ಸಹಾಯ ಮಾಡಿ ಈ ಊರಿಗೆ ಬಂದಿರಲು ನಮಗೆ ಮನೆ ಕೊಟ್ಟವನು ರಾಜ. ಇನ್ಮುಂದೆ ರಾಜ ಅಂತ ಕೇಳಿ ನಾವು ಹಣ ಗಳಿಸೋಣ. ಮಾವ, ಆ ರಾಜ ಒಬ್ಬ ದುಷ್ಟ ವ್ಯಕ್ತಿ. ಅವನ ಮಾತಿಗೆ ಮರಳಾಗಿ ಮೋಸ ಹೋಗ್ಬೇಡಿ ಮಾವ. ರಾಜನ, ಏಕೆ ಭಯಪಡುವೆ? ಮೋಸವೆಂಬ ಎಡಕ್ಷರದ ಮೇಲೆ ಈ ಕಲಿಗಾಲ ನಿಂತಿದೆ. ಮಾವ ಇರ್ಬೋದು, ಆದ್ರೆ ನೋಡಿ ಮಾವ, ನಮ್ಗೆ ಇದ್ದು ನೌಕರಿ ಇದೆಯಲ್ಲ ಅಷ್ಟೇ ಸಾಕು. ಅದ್ರಲ್ಲೇ ನಾವು ಸುಖವಾಗಿ ಬಾಳೋಣ. ಸಾಕು ಎನ್ನುವ ಮಾತು ಬೇಡ. ಏನಿದ್ದರೂ ಬೇಕು ಅನ್ನಬೇಕು ಅಂದ್ರೆ ನಾವು ಹಣ ಆಸ್ತಿ ಗಳಿಸ್ಬೋದು. ಸುಮ್ಮನೆ ನನ್ನ ಮಾತು ಕೇಳೋ. ಹೇಳ್ತೀನಿ, ನೀವ್ ಹೇಳಿದ ಹಾಗೆ ಕೇಳ್ತೀನಿ. ಹೇಳಿ ಮಾವ. ರಾಜ ಹೇಳಿದಂತ ಕೇಳಿ ಅವ್ರ ಮಾತಂತೆ ನಡ್ಕೊಂಡು ಹಣ ಆಸ್ತಿ ಗಳಿಸಿ ಅನಂತರ ಮಗನಿಗೆ ಮೂರು ನಾಮ ಹಚ್ಚಿ ಆಯುಧರ ಮದುವೆಯಾಗಿ ಬರೋಣ. ಆಯ್ತು ಮಾವ, ನಿಮ್ ಇಷ್ಟದಂತೆ ನೀವ್ ಹೇಗೆ ಹೇಳ್ತಿರೋ ಹಾಗೆ ಕೇಳ್ತೀನಿ. ನನಗೆ ಈ ಮಾತು ಕೇಳಿ ತುಂಬಾ ಸಂತೋಷವಾಗ್ತಾ ಇದೆ. ಈಗ ನಿಮ್ಮ ಮಾವನಿಗೆ ಸೊಸೆ ಎನಿಸಿಕೊಂಡೆ ಇದೇ ಸಂತೋಷಕ್ಕಾಗಿ ಹಾಡಿಕೊಂಡಿದ್ರು ಈ ನಿಮ್ಮ ಮಾವನನ್ನು ಸ್ಪರ್ಧೆಯಲ್ಲಿ ತಿಳಿಸಬಾರದು.
जलने वालों को जलने दो, उसको बुझाना ही मेरा काम है। जलने वालों को जलने दो, उसको बुझाना ही मेरा काम है। इस भवन में रहते हो, राजा मेरा नाम है। ನಾನ್ಯಾತರೆ ಕಿಡಿ ಹೊರಟರೆ ಬೆಂಕಿ ಕೈ ಇಟ್ಟರೆ ಜ್ವಾಲೆ ಆ ಜ್ವಾಲೆಯ ಇನ್ನೊಂದು ಹೆಸರೇ ಈ ರಾಜ ಕಳ್ಳತನವನ್ನು ಮಾಡಿ ಬದುಕುತ್ತಿದ್ದ ನನ್ನ ತಂದೆ ತಾಯಿಯನ್ನು ಊರಿಂದ ಹೊರ ಹಾಕಿ ನನ್ನನ್ನು ಅನಾಥನನ್ನಾಗಿ ಮಾಡಿದ ಶಿವನ ತಂದೆಯ ಮೇಲೆ ಸೇಡು ತೀರಿಸಿಕೊಳ್ಳಬೇಕಾದ್ರೆ ಆ ಶಿವನ ಮನೆತನವನ್ನು ಮುರಲೇಬೇಕು. ಅದಕ್ಕಾಗಿ ನಾನು ಬಲೆ ಬೀಸಿ ಹಿಡಿದಿಟ್ಟಿರುವ ಆ ರಘು ಕಾಂಚನ ಮುಂದಿಟ್ಟುಕೊಂಡು ನಾನಾಡುವ ನಾಟಕಕ್ಕೆ ಶಿವ ಕಂಗಾಲಾಗಿ ಕಣ್ಣೀರಿಡಲೇಬೇಕು ಮಗನೇ. ಅಷ್ಟೇ ಅಲ್ಲ, ನನ್ನ ಸೇಡಿನ ಕಿಡಿಗೆ ಸುಟ್ಟು ನಿನ್ನ ಹೆಂಡತಿಯನ್ನು ದಾಸಿಯನ್ನಾಗಿಟ್ಟುಕೊಂಡು ನಿನ್ನ ಸರ್ವಾಸ್ತಿಯನ್ನು ಎತ್ತಿ ಹಾಕದಿದ್ರೆ ಇವನು ರಾಜನೇ ಅಲ್ಲ, ಇವನು ಒಲಿದರೆ ರಾಜ, ಹುಡುಗಿಗೆ ರೋಜ, ಇಲ್ಲವಾದರೆ ಬಜ. ರಘು ಕಾಂಚನ ನಮ್ಮ ವೈರ್ಯ ಮನೆಯಾದ ಅಣ್ಣನ ಅರಮನೆ ಸೇರಬೇಕು. ಮೊದಲು ನಾನು ಹೇಳುತ್ತೇನೆ, ಆ ಶಿವ ಇಲ್ಲಿಗೆ ಬರುವಂತೆ ಮಾಡು. ಅವನು ಬರುವ ಸಮಯದಲ್ಲಿ ನಿನ್ನ ಸೊಸೆ ಮೇಲೆ ಬಲತ್ಕರಿಸುವಂತೆ ನಟನೆ ಮಾಡುತ್ತೇನೆ. ಇದರಿಂದ ನಮ್ಗೇನ್ ಲಾಭ ರಾಜ? ಲಾಭ ಇದೆ ರಘು, ಅದರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಹೇಳಿದ ಕೆಲಸ ಮೊದಲು ಮಾಡು. ನಾನು ಅಲ್ಲಿ ಹೋದರೆ ಶಿವಣ್ಣನಿಗೆ ಅನುಮಾನ ಬರುತ್ತದೆ. ಅದಕ್ಕಾಗಿ ಬೇರೆಯವರನ್ನ ಅಲ್ಲಿ ಕಳಿಸಿ ಅವನಿಗೆ ಬರುವಂತೆ ಮಾಡುತ್ತೇನೆ. ನಾನು ಬರುತ್ತೇನೆ. ರಾಜ, ಆ ಶಿವಣ್ಣನ ಮನೆ ಸೇರಿ ನಾನು ಏನ್ ಮಾಡ್ಬೇಕು? ಕಾಂಚನ, ಆ ಶಿವನ ಇಬ್ಬರ ತಮ್ಮಂದಿರಲ್ಲಿ ಒಬ್ಬನನ್ನು ನೆಪ ಮಾತ್ರಕ್ಕೆ ಮದುವೆಯಾಗಿ ನಿನ್ನ ತಾಳಕ್ಕೆ ತಕ್ಕಂತೆ ಕುಣಿಯುವಂತೆ ಮಾಡಿ ಆ ಶಿವನ ಸರ್ವ ಆಸ್ತಿಯನ್ನು ಎತ್ತು ಹಾಕಬೇಕು. ಕಾಂಚನ, ನೋಡ್ತಾ ಇರು ರಾಜ, ಈ ಕಾಂಚನನ ಕೈ ಚಳಕವನ್ನು ಹೇಗೆ
ಬಿಸಿ ಮುಟ್ಟಿಸ್ತೀನಿ. ಅವರೆಲ್ಲ ಮನೆತನವನ್ನೇ ಗಡಗಡ ನಡೆಸುತ್ತೆ ಹೋದ್ರೆ ನನ್ನ ಹೆಸರು ಕಾಂಚನನೇ ಅಲ್ಲ. ವೆರಿ ಗುಡ್ ಕಾಂಚನ, ವೆರಿ ಗುಡ್. ಹಾಗೇನು ಮಾಡಿದ್ರೆ ನಿನಗೇನ್ ಬೇಕು ಕೇಳ್ಕೊಡ್ತೀನಿ. ಅಷ್ಟೇ ಅಲ್ಲ, ನಿನ್ನನ್ನು ರಾಣಿಯನ್ನಾಗಿ ಮೆಚ್ಚುತ್ತೇನೆ ಕಾಂಚನ. ರಾಜ, ನಾನು ಮಹಾರಾಣಿಯಾಗಿ ಮೆರಿಬೇಕಂತಾನೆ ಇಷ್ಟೆಲ್ಲ ಸಾಹಸ ಮಾಡ್ತಾ ಇದ್ದೀನಿ. ಹಾಗೆ ಮಾಡದೆ ಹೋದ್ರೆ ನಾನು ರಘುವಿನ ಸೊಸೆನೇ ಅಲ್ಲ. ಕಾಂಚನ, ಇನ್ನೊಂದು ವಿಷಯ, ನೀನ್ ಯಾವುದೇ ಕಾರಣಕ್ಕೂ ರಘುವಿನ ಸೊಸೆ ಎಂದು ಗೊತ್ತಾಗಬಾರದು. ಗೊತ್ತಾಗಬಾರದಂತೆ ನೀನ್ ನಟನೆ ಮಾಡಬೇಕು. ಕಾಂಚನ, ಆ ಸಿಯ ಬರ್ತಾ ಇದ್ದಾನೆ. ಈಗ ನಮ್ಮ ನಾಟಕ ಪ್ರಾರಂಭ ಮಾಡುವ. ಬಾರೆ ಬಣ್ಣದ ಹೆಣ್ಣೆ, ನನ್ನ ಪಾಯಕ್ಕೆ ಹೊಡೆಯುವ. ಮುಗಿಸು ನಿನ್ನ ಸೀರೆಯ ಕತೆ. ಅವಳ ಕೈ ಬಿಟ್ಟು ಹಿಂದೆ ಸರಿಯಲೇ ಮರಾಂಡ. ಹುಡುಗಿರಿನ ಕಡೆಗೆ ಹುಡುಕಿಕೊಂಡು ಬರುವುದು ಈ ರಾಜನ ಹುಟ್ಟು ಗುಣ. ಸುಮ್ಮನೆ ಇಲ್ಲಿಂದ ಹೋಗಲೇ, ಸಾಕು ಮಾಡ ನಿನ್ನ ಪೌರುಷ. ಹೆಣ್ಣೆಂದರೆ ನಿನ್ನ ಕಾಲಡಿಯಲ್ಲಿ ಬೀಳುವ ಮಣ್ಣು ಎಂದು ತಿಳಿದಿರುವೇನೋ ಪದ್ಮಾಸ. ನಮಗೆ ಜನ್ಮ ಕೊಟ್ಟವಳು ಹೆಣ್ಣು, ಹೆಂಡತಿಯಾಗಿ ಬಂದವಳು ಹೆಣ್ಣು, ಮಗಳಾಗಿ ಹುಟ್ಟಿದವಳು ಹೆಣ್ಣು. ಈ ಗಂಡಿನ ಜೀವನವೇ ಹೆಣ್ಣೆಂಬುದನ್ನು ಮರೆತು ಮಾತನಾಡುತ್ತಿರುವೆಯೇನು ಮಾನಗೆಟ್ಟವನೇ. ಹೆಣ್ಣು ಬಾಳಿನ ಕಣ್ಣು, ಹೆಣ್ಣು ಸಮಾಜದ ಕಣ್ಣು, ಹೆಣ್ಣು ಆದಿಶಕ್ತಿ ಎನ್ನುವುದು ನಿನ್ನಂತ ಮಾನಗೆಟ್ಟವನಿಗೆ ಹೇಗೆ ಗೊತ್ತಾಗಬೇಕು? ಹೇ ರಾಜ, ಮರ್ಯಾದೆಯಿಂದ ಹೇಳ್ತಾ ಇದ್ದೇನೆ, ಅವಳ ಹತ್ರ ಕ್ಷಮೆ ಕೇಳು. ಕ್ಷಮೆ ಕ್ಷಮೆ ಕೇಳಲು ನಾನೇನು ಹೇಗೆ ಅಲ್ಲ. ನಾನು ಮನಸ್ಸು ಮಾಡಿದೆ, ನಿನ್ನ ಕಣ್ಣಿದ್ರೆ ಇವನನ್ನು ಬೆತ್ತಲೆ ಮಾಡಿ ಸೀಲಪುರ ಬಲ್ಲೆ ಮಗನೇ. ಹೊಚ್ಚರಾಯಿ ದುರಹಂಕಾರಿ. ನಾಲಿಗೆಗೆ ನಾಗರಿಕತೆ ಹೇಳಿಕೊಡಬೇಕೆ ವಿನಃ ಅನಾಗರಿಕತೆಯನ್ನಲ್ಲ. ನಾಲಿಗೆಗೆ ಹಿಡಿತವಿರಬೇಕೆ ಹೊರತು ಹರಿತವಿರಬಾರದು. ಹೇ ರಾಜ, ಇಂಥ ಕೆಟ್ಟ ವರ್ತನೆ ಇನ್ನೊಮ್ಮೆ ಕಂಡರೆ ನಿನ್ನ ತಂದೆ ತಾಯಿಯನ್ನು ಊರು ಹೊರಗೆ ಹಾಕಿದಂತೆ ನಿನ್ನನ್ನು ಹೊರ ಹಾಕಬೇಕಾಗುತ್ತೆ. ಎಚ್ಚರ ಎಚ್ಚರ. ಎಚ್ಚರ ಮಾತಿಗೆ ಬೆಚ್ಚಿ ಬೀಳಲು ನಾನೇನು ಹಾಲು ಕುಡಿಯುವ ಕಂದನಲ್ಲ. ನೀನು ಗಂಡಸೇ ಆಗಿದ್ದೆ. ನನ್ನ ಊರಿನ ಹೊರ ಹಾಕಲೇ ಮನೆ ನೋಡ್ತೇನೆ. ಧರ್ಮದ ದೊರೆಯಾಗುವ ನನ್ನ ಅಣ್ಣನಿಗೆ ಏಕವಚನಲ್ಲಿ ಮಾತಾಡುವೆಯ? ಮನೆ ಅಂದರೆ 60 ಹಳ್ಳಿಯ ಜನರು ಗೌರವ ಕೊಡುತ್ತಾರೆ. ಕಾರಣ ನಮ್ಮ ಮನೆತನಕ್ಕೆ ನ್ಯಾಯ ನೀತಿ ಧರ್ಮವೇ ಉಸಿರು. ಸತ್ಯದ ಪ್ರತಿರೂಪ. ನನ್ನ ಗಂಡ ನನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಹೊರಬರುವ ಬಿಸಿ ರಕ್ತವನ್ನು ಘಟಘಟ ಕುಡಿದು ಬಿಡುತ್ತೇನೆ. ಅರ್ಜುನ, ಬೇಡಪ್ಪ ಬೇಡ, ಸಮಾಧಾನ ಮಾಡಿಕೊ. ಲೇ ರಾಜ, ನೀನು ತಪ್ಪು ಮಾಡಿದಾಗಲೂ ನಾನು ನಿನಗೆ ಅವಕಾಶ ಕೊಟ್ಟೆ. ಆದರೂ ನೀನು ಬದಲಾಗಲಿಲ್ಲ. ಬದಲಾಗುವ ಯಾವ ಲಕ್ಷಣವೂ ನಿನ್ನ ಹತ್ರ ಇಲ್ಲ. ಈ 1 ರೂಪಾಯಿಗಿರೋ ಕಿಮ್ಮತ್ತು ನಿನಗಿಲ್ಲ. ಈ 1 ರೂಪಾಯಿನೇ ಬಂಡವಾಳವನ್ನು ಇಟ್ಟುಕೊಂಡು ಮುಂದೆ ನಿನಗೆ ಬೀದಿ ಭಿಕಾರಿಯನ್ನಾಗಿ ಭಿಕ್ಷೆ ಬೇಡಲು ಹಚ್ಚದಿದ್ದರೆ ಇವನು ರಾಜನೇ ಅಲ್ಲ. ಅಷ್ಟೇ ಅಲ್ಲ, ಇವನು ರೂಪಾಯಿ ರಾಜನಲ್ಲ. ಈ ನಾನೇ ಸುತ್ತೇನೆ. ಒಂದು ವೇಳೆ ರಾಜ ಬಿದ್ರೆ ಗೆಲುವು ನನ್ನದು, ರಾಣಿ ಬಿದ್ರೆ ಸೋಲು ನಿನ್ನದು. ಬಿದ್ದಿರುವುದು ರಾಜ, ಗೆಲುವು ನನ್ನದೇ. ಶಿವ ಸೋಲಿನಿದ್ದಗೆ ಸಾವಿಗೆ ಸಿದ್ಧನಾಗಲೇ ಮಗನೇ. ಮಾತಾಡಿ ಮಗನೇ, ಸುಳ್ಳಿನ ಸಂಖ್ಯೆಯಲ್ಲಿರುವ ನಿಮ್ಮಿಂದ
ಅಷ್ಟು ಸಾಹಸ ಬೇಡಲೇ ಮಗನೇ. ಈ ಅರ್ಜುನನ ಮಾತನ್ನು ಅರಿತರೆ ನಿನಗೆ ಬಾಳು. ಜಗಳಾಡಿದರೆ ನನ್ನ ಕಾಲಿನಲ್ಲಿ ಹಾಕಿ ತುಳಿದುಕೊಂಡು ಬಿಡುತ್ತೇನೆ. ಯಾಕಂದ್ರೆ ಬಾಳು. ಏ ರಾಜ, ನಾನು ಚುಟಿಗೆ ಹೊಡೆದರೆ ಸಾಕು, ನನ್ನ ತಮ್ಮ ನಿನ್ನನ್ನು ಇಲ್ಲೇ ಜೀವಂತವಾಗಿ ಉಗಿದು ಬಿಡುತ್ತಾನೆ. ಹೆಚ್ಚು ಹೊತ್ತು ನಿಲ್ಲಬೇಡ. ಹೊರಗಾಚೆ. ತೊಲಗಾಚೆ ಹೋಗುತ್ತೇನೆ ಲೇ ಶಿವ, ಹೋಗುತ್ತೇನೆ. ಲೇ ಕಾಂಚನ, ನನಗಾದ ಅವಮಾನ ನಿನ್ನಿಂದ, ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ. ಲೇ ಅರ್ಜುನ, ನಿನ್ನ ಗರ್ಜನನ್ನು ಅಟ್ಟಡಿಸಿದ್ರೆ ಇವನು ರಾಜನ ಅಲ್ಲ ಲೇ ಮಗನೇ. ಸುಮ್ಮನೆ ಹೋದರೆ 3 ದಿನ ಬದುಕುವೆ. ಮೂರೇ ಕ್ಷಣದಲ್ಲಿ ಗೊಂಡ ಒಂದು ಚಂಡಾಡಿ ಬಿಡುವೆ ಮಗನೇ. ಯಜಮಾನ್ರೆ, ನೀವು ಸಮಯಕ್ಕೆ ಸರಿಯಾಗಿ ಬರದೆ ಹೋಗಿದ್ರೆ ಆ ಪಾಪಿ ನನ್ನ ಜೀವನವನ್ನೇ ಹಾಳು ಮಾಡ್ತಿದ್ದ. ಈ ನಿಮ್ಮ ಉಪಕಾರ ನಾನು ಯಾವ ಜನ್ಮದಲ್ಲಿ ತೀರಿಸಲಿ? ಇರ್ಲಿ ಬಿಡಮ್ಮ, ಇದರಲ್ಲಿ ಉಪಕಾರದ ಮಾತೇನು ಬಂತು? ನಮ್ಮ ಕರ್ತವ್ಯ ನಾವು ಮಾಡಿದ್ದೇವೆ. ಅರ್ಜುನ, ಇವಳನ್ನು ಕರೆದುಕೊಂಡು ನೀನು ಮನೆಗೆ ಬಾ. ನಾನು ದೇವಸ್ಥಾನಕ್ಕೆ ಹೋಗಿ ಬರುತ್ತೇನೆ. ಅರ್ಜುನ, ಈ ನಿನ್ನ ಧೈರ್ಯ ಸಾಹಸ ನಿಜವಾಗ್ಲೂ ನಾನು ಮೆಚ್ಕೊಂಡೆ. ನಿಜವಾಗ್ಲೂ ಇರ್ಬೇಕು ಅಂದ್ರೆ ನೀನು ಕಲಿಯುಗದ ಅರ್ಜುನನೇ ಕರೆ. ಹೊಗಳಿಕೆ ಮಾತು ಬೇಡ, ಬನ್ನಿ. ಮಾಡ್ಕೊಡ್ತೀನಿ ನೋಡಿ ಹೆಂಗಪ್ಪ ಅಂತ ಮಾಡ್ದಾಗ ಏನು ನನ್ನ ಜೀವನ ನೋಡ್ಬೋಳಕತ್ತದು, ಏನು ನನ್ನ ಸಾಮಾನು ಛತ್ರಿ ನೋಡ್ಬೋಳಕತ್ತದು. ಗ್ಯಾಸ್ ಒಲಿ ರಿಪೇರಿ ಮಾಡೋರು ಬಂದಾರ್ರಿ. ಒಂದು ತಿಳಿಯೋದು. ಲೇ ಚನ್ನಿಯ ಚನ್ನಿ, ಲೇ ಚನ್ನಿಯ, ಗ್ಯಾಸ್ ಒಲಿ ರಿಪೇರಿ ಮಾಡೋರು ಏನಮ್ಮ ಒಂದೇ ಸತಿ ಎಮ್ಮೆ ತರ ಓದುತ್ತಾ ಇದೆಯಲ್ಲ ಚೆನ್ನಿ ಚೆನ್ನಿ ಅಂತ, ಏನ್ ವಿಷಯ ಹೇಳ? ಅಲ್ಲ ನೀನು ನಾವು ಚನ್ನಿ, ಇವತ್ತು ನಮ್ಮ ಮನ್ಯಾಗ ನಮ್ಮ ಚಿಕ್ಕ ಯಜಮಾನ್ರದು ಹುಟ್ಟುಹಬ್ಬ ಐತಿ, ಅದಕ್ಕೆ ಅಡಿಗೆ ಸರಿಯಾಗ ಮಾಡು. ಹಾ, ನೀನು ಹೇಳ್ದಾಗ ಮಾಡಿಡ್ಬೇಕೇನ? ನಾನು ಅಡಿಗೆ ಅವಾಗ್ಲೇ ಮಾಡಿಟ್ಟಿದ್ದು. ಮಾವ ಮಾವ, ಮತ್ತೆ ನನ್ಗೆ ಯಾವಾಗ ಮಾಡ್ತೀಯ ಮಾವ? ಏನಲ್ಲ ಮಾಡೋದು. ಅದೇ ನಾನು ಹುಟ್ಟಿದಬ್ಬನ. ಅಲ್ಲ ನೀನು ಅವನ ನಿನ್ನ ಹುಟ್ಟಿದಬ್ಬ ಮಾಡ್ಬೇಕಾ? ಬಾಗಿನಲ್ಲಿ ಬೊಮ್ಮೆ ಬೀಳು. ಈ ಮಾವನ ಹುಟ್ಟಿದಬ್ಬ ಮಾಡಲ್ಲ ಅಂತಾನೆ. ಅಳಬ್ಯಾಡ ಕಾಣೆ ಸೋತಿರು. ಆತ್ ಬಿಡ ನೀನು ಅವನ ನಾ 3 ಜಾತ್ರೆಯಾಗ ಅದ್ದೂರಿಯಾಗ ನೀನು ಹುಟ್ಟಿದ ಹಬ್ಬ ಮಾಡ್ತೀನಿ. ಮಂಗಳವಾರ
ಇವತ್ತು ನಮ್ ಚಿಕ್ಕ ಯಜಮಾನ್ರದು ಹುಟ್ಟುಹಬ್ಬಲ್ರಿ, ಅದರ ಸಂಬಂಧ ಖುಷಿಯಾಗಿದ್ದೇವೆ. ಅತ್ತಿಗೆ ಇನ್ನು ಅಣ್ಣ ಬರ್ಲಿಲ್ಲವಲ್ಲ? ಸೂರ್ಯ ಅಲ್ಲೋಡು, ನಿಮ್ಮ ಅಣ್ಣ ಬರ್ತಿದ್ದಾರೆ. ಅಣ್ಣ ಅತ್ತಿಗೆ ನೀವಿಬ್ಬರು ಜೊತೆಯಾಗಿ ನಿಲ್ಲಿ. ಯಾಕಪ್ಪ? ನೀವು ನಿಲ್ಲಿ ಅತ್ತಿಗೆ, ನಾನು ಹೇಳುತ್ತೇನೆ. ನನಗೆ ಆಶೀರ್ವಾದ ಮಾಡಿ. ಸೂರ್ಯ, ಹೆತ್ತವರಿಗೆ ಹೆಸರು, ಊರಿಗೆ ಕೀರ್ತಿ ತರುವ ಮಗನಾಗಿ 100 ಕಾಲ ಸುಖವಾಗಿ ಬಾಳಪ್ಪ. ಆ ಜಗತ್ತಿಗೆ ಬೆಳಕು ಕೊಡುವ ಸೂರ್ಯನಂತೆ ಸದಾ ಕಾಲ ಈ ನಿನ್ನ ಅಣ್ಣನ ಅರಿಮಣ್ಣನ ಬೆಳಗುತ್ತಾ ಇರಪ್ಪ. ಬೆಳಗುತ್ತೇನೆ ಅತ್ತಿಗೆ. ನಿಮ್ಮ ಕೈ ತುತ್ತು ತಿಂದು ಬೆಳೆದಿರುವ ಈ ದೇಹ ಯಾವತ್ತಿದ್ದರೂ ನಿಮ್ಮ ಸೇವೆಗೆ ಸದಾ ಮುಡಿಪು. ಸೂರ್ಯ, ಅಣ್ಣ ಅತ್ತಿಗೆ ಅಂದ್ರೆ ನಿನಗೆ ಅದೆಷ್ಟು ಗೌರವನಪ್ಪ. ನಿನ್ನ ಮಾತು ಕೇಳುತ್ತಿದ್ದರೆ ಇನ್ನೂ 7 ಜನ್ಮಕ್ಕೂ ನೀನೇ ನನ್ನ ತಮ್ಮನಾಗಬೇಕು ಅನಿಸುತ್ತದೆ. ಹೌದಣ್ಣ, ನಾನು ಮಲತಾಯಿಯ ಮಗನಾಗಿದ್ದರು ಯಾವುದೇ ಭೇದ ಮಾಡದೆ ಸ್ವಂತ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಂತೆ ನನ್ನನ್ನು ಬೆಳೆಸಿದ್ದೀರಿ. ನಿಜವಾಗ್ಲೂ ನೀವು ಮನುಷ್ಯರಲ್ಲ, ದೇವರಣ್ಣ, ದೇವರು. ಅಂತ ದೊಡ್ಡ ಮಾತು ಏಕಪ್ಪ. ಭೇದ ಮಾಡಿದವನು ನರಕ ಸೇರುತ್ತಾನೆ, ಸಮಾನತೆ ತೋರಿದವನು ಸ್ವರ್ಗ ಸೇರುತ್ತಾನೆ. ಒಗ್ಗಟ್ಟು ಎಂದರೆ ಜೇನುಗೂಡು. ಈ ಜೇನುಗೂಡಿಗೆ ಕಟ್ಟೆಯಟ್ಟು ಬೀಳದಂತೆ ನಾವು ನೋಡಿಕೊಳ್ಳಬೇಕಪ್ಪ. ನಿಜವಣ್ಣ, ಈ ನಮ್ಮ ಸುಖ ಸಂಸಾರದಲ್ಲಿ ಯಾವನಾದರೂ ಹುಳಿ ಹಿಂಡಲು ಬಂದರೆ ಅವನ ರುಂಡವನ್ನು ಕೆಂಡಾಡಿ ಅವನ ದೇಹದ ಅಂಗಾಂಗಗಳನ್ನು ಕತ್ತರಿಸಿ ನರಿನಾಯಿಗಳಿಗೆ ಹಂಚುತ್ತೇನೆ ಅಣ್ಣ. ಅರ್ಜುನ, ನೀ ನನಗೊಂದು ಮಾತು ನಡೆಸ್ಕೊಡ್ತೇನಪ್ಪ. ಹೇಳತ್ತಿಗೆ ನಡೆಸಿಕೊಡುತ್ತೇನೆ. ಅರ್ಜುನ, ಇಂದಲ್ಲ ನಾಳೆ ಆದ್ರೂ ನಮ್ಮ ಮನೆ ಮೇಲೆ ದುಷ್ಟರು ದಾಳಿ ಮಾಡಿದ್ರು ಮಾಡಬಹುದು, ಆದ್ರೆ ಯಾವುದೇ ಕಾರಣಕ್ಕೂ ಅಣ್ಣನ ಮನೆಯನ್ನ ಒಡೆಯೋದು ಬಿಡೋದಿಲ್ಲ ಅಂತ ಮಾತು ಕೊಡ್ತೀನಪ್ಪ. ನನ್ನ ಮಾತು ಅತ್ತಿಗೆ, ತಾಯಿಯ ಪ್ರತಿರೂಪ ನೀವು, ತಂದೆಯ ಪ್ರತಿರೂಪ ಈ ನನ್ನ ಅಣ್ಣ. ನಮ್ಮಿಬ್ಬರ ಆಶೀರ್ವಾದ ನನ್ನ ತಲೆ ಮೇಲಿರುವಾಗ ಈ ಮನೆತನಕ್ಕೆ ಅಪಾಯ ತರಲು ಉಪಾಯ ಎಣದವರು ಎದೆಯನ್ನು ಸೇರಿ ಅವರ ಬಿಸಿ ರಕ್ತವನ್ನು ಗದನ್ನು ಕೊಡುವ ಅವರೊಂದನ್ನು ಚಂಡಾಡಿ ನಿಮ್ಮಿಬ್ಬರ ಪಾದಕ್ಕೆ ತಂದರು. ಅನ್ನ ಕೊಡುವ ಈ ಭೂಮಿ ತಾಯಿಯ ಮೇಲಾಣೆ. ಈ ನಮ್ಮ ಪ್ರೀತಿ ಮತ್ತಾರಿಗೂ ಸಿಗೋದಿಲ್ಲ ಅಂತ. ನಿಮ್ಮ ಪ್ರೀತಿಯಲ್ಲಿ ನನಗೂ ಸ್ವಲ್ಪ ಪಾಲು ಕೊಡ್ತೀರಾ? ಯಾರು ಇವಳು? ಕಾಂಚನ ಅಂತ. ಇವಳು ಕಾಂಚನ ಅಂತ. ಅಪ್ಪ ಅಮ್ಮ ಯಾರು ಇಲ್ಲದ ಅನಾಥ ಇವಳು. ಹಾಗಾಗಿ ಇವಳನ್ನು ಕರೆದುಕೊಂಡು ಬಂದೇನು ಸೌಂದರ್ಯ. ಒಳ್ಳೆ ಕೆಲಸನೇ ಮಾಡಿದಿರಾ ಕಾಂಚನ. ಇನ್ನು ಮೇಲೆ ಈ ಮನೆ ನಿನ್ನದು, ನೀನು ಕೂಡ ನಮ್ಮ ಅವಳೆ. ಹುಟ್ಟಿದಪ್ಪ ಐತಿ, ಎಲ್ರು ಹಾಡು ಕುಣಿಯೋಣ.
ನೋಡೋದಕ್ಕೆಲ್ಲ ಹೇಳ್ತಿರೋದು. ಅಲ್ಲ ರೀ, ಮೈದುನರು ನೋಡಿದ್ರೆ ಏನ್ ಅನ್ಕೊಂಡಾರು? ಏನಂತಾರೆ? ಅಣ್ಣ ಅತ್ತಿಗೆ ಪ್ರೀತಿ ಸಾಗರದಲ್ಲಿ ಈಜುತ್ತಿದ್ದಾರೆ ಅನ್ನುತ್ತಾರೆ. ಅಯ್ಯೋ, ನಿಮ್ಗೆ ಸ್ವಲ್ಪನೂ ನಾಚಿಕೆ ಅನ್ನೋದು ಇಲ್ವೇನ್ರಿ? ನಾಚಿಕೆ ಗೀಚಿಗೆ ಬೋಧನಿಂದ ಆಚೆಗೆ ಬಾಚಿನ ಹತ್ತಿರ. ನನ್ನ ಹೆಸರು ಗಜೇಂದ್ರ, ಸುಳ್ಳರಿಗೆ ಸರ್ವಾರ, ಕಳ್ಳರಿಗೆ ಬಹುದೂರ, ಕೊಲೆಗಾರರಿಗೆ ಗುರು, ವೈರಿಗಳಿಗೆ ಸಾವಿನ ಪಂಜ ಶುರು. ನಾಡಿನಲ್ಲಿ ಪ್ರಖ್ಯಾತಿ ಪಡೆದಿರುವ ಅಣ್ಣನ ಮನೆಗೆ ನನ್ನ ಆಗಮನ. ಕಲಾಭಿಮಾನಿಗಳಿಗೆ ನನ್ನ ನಮನ. ಇಲ್ಲಿ ಅರಿತು ಅಪ್ಪಿಕೊಂಡ ಹುಡುಗಿಯರಿಗೆ ಮಾತ್ರ ಜೀವನ. ಶತ್ರುಗಳೊಂದಿಗೆ ನನ್ನ ಕದನ. ಮನಸ್ಸು
ಕಡೆಗೆ ನನ್ನ ಗಮನ. ಕುಖ್ಯಾತ ಕಳ್ಳ ರಾಜನ ಮನೆಗೆ ನನ್ನ ಪ್ರಯಾಣ. ರಾಜ, ದಿನಕ್ಕೊಂದು ಕೊನೆ ಸುಲಿಗೆ ಮಾಡಿ ಸಂಪತ್ತನ್ನು ಸಂಪಾದಿಸಬೇಕೆಂದ್ರೆ ನಿನ್ನಾಚೆಗೆ ನೀರು ಸುರಿದು ಅದು ಹೆಮ್ಮರವಾಗಿ ಬೆಳೆದ ಮೇಲೆ ನಿನ್ನ ಉಸಿರನ್ನು ಆ ಪರಶುರನ ಪಾದಕ್ಕೆ ಅರ್ಪಿಸಿ ನಿನ್ನ ಸಂಪತ್ತನ್ನು ನಾನು ದೋಚಿ ಇದೇ ಊರಲ್ಲಿ ನಾನು ದರ್ಪದಿಂದ ಮೆರೆದಿದ್ದರೆ ನನ್ನ ಹೆಸರು ಗಜೇಂದ್ರ. ಟಮಾಟೆ ತರ್ಬೇಕಂತ ಮಾರ್ಕೆಟ್ ಹೋಗ್ಬೇಕು ಅಂದಿದ್ದೆ. ಇವ್ನ ಯಾವನು ಇಲ್ಲೇ ಮಾರ್ತಾ ನಿಂತವನೆ, ಇವನ್ಗೆ ಕೇಳ್ಬೇಕು. ಲೇ ಹೇಳು ಏನ ಏನಿಲ್ಲ ನಿನ್ ರೇಟ್. ನಾನೇ ಕೇಳಕ್ ಹೋಗ್ಲಿ? ನಾನ್ ಕೇಳಿದ್ದು ನಿನ್ ಟೊಮೆಟೊ ಹಣ್ಣು ರೇಟ್. ಅದು ಐತಿ ಅದಲ್ಲ ಇದು ಗಟ್ಟಿ ಐತಿ 25 ರೂಪಾಯಿ ಆಯ್ತು ನೋಡಿ. 20 ರೂಪಾಯಿ 1 ಕೆಜಿ. 20 ರೂಪಾಯಿ 1 ಕೆಜಿ. ಆಯ್ತಾಯ್ತು. ನೋಡಮ್ ನೀ ಟೊಮೆಟೊ ಹೆಂಗದ ನೋಡೋಣ. ಬೈ ಇವೇನು ನೀನ್ ಟೊಮೆಟೊ ಅಷ್ಟು ಮೆತ್ತಗಾಗಿ ಹೋಗ್ಯವಲ್ಲ. ಚಿಂತೆ ಮಾಡಬೇಡ, ವ್ಯಾಪಾರ ಮಾಡೋಗ ನಿಮ್ಮಂತವ್ ನಾ ಹೇಳ ಸ್ವಲ್ಪ ನನಕ ಪೈಲಿ ನೀನು ಹೇಳ ನಾ ಏನು ಹೇಳಿ. ನಿಮ್ಮಂತ ಹುಡುಗ್ಯಾರು ಬಂದು 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 ಮುಟ್ಟಿ ಮುಟ್ಟಿ ಹೆಚ್ಚು ನೀವೇ ಚಿಂತೆ ಮಾಡ್ಬೇಕು. ತಗೊಂಡು ಮತ್ತ ಸಿಕ್ಕವ್ರ ಕೈಯಾಗ ಕೊಟ್ರ ಹಿಚ್ಕದೇನ್ ಬಿಡ್ತಾರೇನ? ಸಿಕ್ಕವ್ರ ಕೈಯಾಗ ಕೊಡಲ್ಲ. ವ್ಯಾಪಾರ ಮಾಡಕ್ ಬಂದವ್ರ ಕೈಯಾಗ ಅಷ್ಟೇ ಕೊಡ್ತೇವ್. ಸಿಕ್ಕವ್ರ ಕೈಯಾಗ ಕೊಟ್ರೆ ನಮ್ಗೆ ಹರ್ಕೊಂಡು ಹೋಗ್ತಾರೆ. ಇರ್ಲಿ ಬಿಡು, ವ್ಯಾಪಾರ ಮಾಡೋಣಂತೆ. ನಿನ್ನ ಹೆಸರೇನು ಹೇಳ? ಮೇರಾ ನಾಮ್ ಕಾಸಿಂ ಸಾಬ್ ಅಂತ ಬೋಲ್ತಾರ. ಇಸ್ಲಿಯೇ ನಿಮ್ದಕ್ಕೂ ನಾಮ್ ಕ್ಯಾ ಬೋಲೋ? ನನ್ನ ಹೆಸರು ಕೇಳ್ತೀನಿ ಕಾಶಿಮ. ಮತ್ತೆ ನನ್ನ ಹೆಸರು ಚೆನ್ನವ್ವ ಅಂತ. ಪ್ರೀತಿಲಿಂದ ಎಲ್ರು ಚೆನ್ನಿ 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 ಅಂತ ಕರೀತಾರೆ. ನಿಮ್ದು ನಾಮ್ ಬಹುತ್ ಅಚ್ಚೆ. ಕಾಶಿಮ್ ತುಂಬಾ ಚೆನ್ನಾಗಿದೆ. ಅರೆ 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 ನಿಮ್ದು ನಾಮ್ ಕೇಳಿ ನಮ್ದು ನಾಮ್ ಬಹುತ್ ಅಚ್ಚೆ ಅಂತ ನೀವು ಹೇಳ್ತಲ್ಲ, ಅದಕ್ಕ ಕೇಳಿ ಕೇಳಿ ನಮ್ದಕ್ಕ ಮನಸ್ಸಿಗೆ ಆನಂದ ಆಗೈತಿ. ಅದಕ್ಕ ಏನ್ ಹೇಳ್ಬೇಕು ಅಂತ ಇದೀನಿ. ನೋಡು, ನಿನ್ ಹೆಸರು ಚೆನ್ನಾಗೈತೆ ಅಂತ ಹೇಳಿನಲ್ಲ, ಟಮಾಟೆ ಹಣ್ಣನ್ನ ಸ್ವಲ್ಪ ಕಡಿಮೆ ರೇಟ್ ಹಾಕಿ ಕೊಡ್ಬಾರ್ದಾ? ಕಡಿಮೆ ಹಾಕುತ್ತ ತಗೋಲ್ಲ ಚಂದ ಒಂದು ಯಾಕ ಅಲ್ಲ. ಈಗ 18 ವರ್ಷ ಹುಡುಗಿ ನಾನು. ಚೆನ್ನವಕ್ಕ ಅಂತೀಯಲ್ಲ, ನೀನ್ ಯಾವಾಗ ಹುಟ್ಟಿದ್ದು ನನ್ ಪಕ್ಕ? ಪಕ್ಕ ಹುಟ್ಟಿ ಅಂತಾರ. ಸರಿಯಾಗಿ ಚೆನ್ನಿ ಅಂತ ಕರಿ. ಆತು ಬಿಡು, ಹಂಗ ಕರಿತೀನಿ. ನನಗೇನು ಅರ್ಜೆಂಟ್ ಬೇಕಾಗಿತ್ತು. ನನಗ ಆತು ಚೆನ್ನಿ ಅಂತ ಕರಿತೀನಿ. ಆತು ಚೆನ್ನಿ, ನಿಮ್ದು ಮದುವೆ ಆಗೈತೆ? ಇಲ್ಲ ಕಾಶಿಮ್, ನನ್ ಮದುವೆ ಏನಾಗಿಲ್ಲ. ಬಿಸಿಮಿಲ್ಲ ನಿಮ್ದು ಕಣ್ಣು ನಮ್ದು ಮ್ಯಾಲ ಬಿಟ್ಟು ಇದು ಹುಡುಗಿ ಲಡ್ಕಿ ನಮಗ್ ಶುರು ಮಾಡು ಯಪ್ಪ. ಅಲ್ಲ ಏನು ಇವ ಬಹಳ ವಿಚಾರ ಮಾಡಕತ್ತಾನ. ಇವನಿಗೆ ಪ್ರೀತಿ ನಾಟಕ ಹುಚ್ಚಿಡಿಸಿ ಇದ್ದಿದ್ದೆಲ್ಲ ಕಿತ್ಕೊಂಡು ಇಲ್ಲಿ ಜಾಗ ಖಾಲಿ ಮಾಡಿಸ್ತೀನಿ. ಏನು ವಿಚಾರ ಮಾಡಕತ್ತಿಯಲ್ಲ, ಏನದು? ಏನಿಲ್ಲ ಚೆನ್ನಿ, ಏನಂತ ಹೇಳಿ ನಿಂದು ಏನು ನಂದು ಏನದು? ನಿಮ್ದು ಜೋಡಿ ಜೋಡಿ ಏಕ ಗಾನ ನಮ್ದು ಹಾಡೆ. ನೀವು ನಮ್ ಜೋಡಿ ಹಾಡಿ ಕುಣಿದ್ರ ನಮ್ದಕ್ಕೂ ಹಣ್ಣು ನಿಮ್ದಕ್ಕ ಸರಿ ಕೊಡುತ್ತೆ.
ಟಮಾಟ ಮತ್ತೆ ನಿನಗೇನೋ ಬೇರೆ ಬಂದಿತ್ತು ಅಂತ ತಿಳ್ಕೊಂಡೆ ನಾನು. ಚೆನ್ನಿ ಆಗಲ್ ನೋಡು ಏ, ಏನ್ಲೆ? ಚೀಲ ಚೀಲ ಅಲ್ಲಿಗೆ ಕನ್ನಡ ಮಾತಾಡ್ತೀನಿ. ಚೀಲ ಚೀಲ ಕೊಡದೆ ಒಂದ್ ಅರ್ಧ ಕೆಜಿ ಟಮಾಟೆ ಕೊಟ್ಟನ ಮಗ ಇಷ್ಟಿಷ್ಟು ಮುರಿತಪ್ಪೋ ಮುರಿತು ನನ್ನ ಕಾಲ. ನನಗೆ ಬುದ್ಧಿ ಲೆಕ್ಕ ನೋಡ್ರಿ, ಯಾವುದೋ ಒಂದು ಗಾಳಿ ದೇವ್ ಬಂದು ಬೀಸಂಗ. ಯಾರ್ಲೇ ಗಾಳಿದೇವ? ಅಲ್ಲ ಇಟ್ಕೊಂಡ್ ಬರಕತ್ತೀನ? ನೀನು ಗುದ್ದಿದ ರಸ್ತಕ್ಕ ನನ್ ಟಮಾಟ ಹಣ್ಣೆಲ್ಲ ತೆಳಗ್ ಬಿದ್ದು ಹಾಳಾಗ್ಬಿಟ್ಟು ನಿಮ್ಮ ಅಪ್ಪ ಕಟ್ತಾನೆ ಈಗ. ಅಲ್ಲಲೇ ಚಿನ್ನಿ, ಕೆಂಪನ ಸೇಬ ಹಣ್ಣ ಕಣ್ಣಂಗ್ ಕಾಣ್ತೀನಿ, ನೀನೇ ಕಾಣ್ತಲೇ ಹುಡುಗಿ ಗಾಳಿ ದೇವ. ಈಗಲೇ ನೀನೇ ಅಂದಿಲ್ಲ ದೆವ್ವ ಅಂತ, ಅದ್ರ ಸಂಬಂಧ. ಅಂದ್ರ ನನಗೆ ಡಿಕ್ಕಿ ಹೊಡೆದು ಕೆಳದಾಕಿ ಕಾಲು ಮುಡ್ದಾಕಿ ನೀನೇನು? ಇಲ್ಲ, ನಿಮ್ಮ ಅಜ್ಜಿ ಬಂದಿದ್ಲಿಲ್ಲಿ.
ಡಿಕ್ಕಿ ಹೊಡೆ ಕೆಡವಿ ಕಿಸ ಮತ್ತೆ ನನಗೆ ಇದು ಮಾಡ್ತೀನಿ. ಡಿಕ್ಕಿ ಹೊಡೆದ ಬಾಜು ಕೇಳುವ ಮನೆ ಯಾರು ಅಂತ ಹೇಳ. ನಾನು ಈ ಊರಿನ ಚಲವ. ಚಲವನ ಹೌದಲೇ ಚೆನ್ನಿ. ಎಷ್ಟು ಉದ್ದ ಬೆಳೆದ್ಬಿಟ್ಟಿಯ ನೀನು. ಅಲ್ಲ ಚೆಲ್ವಾ, ನನಗೆ ನೆನಪೈತ್ಯಾ? ನಾನು ನೀನು ಇಷ್ಟಿದ್ದಾಗ ಅಂಗನವಾಡಿಗೆ ಹೋಗ್ತಿದ್ವಿ. ನೀನು ಚಡ್ಡಿ ಹಾಕೊಂಡು ಬರ್ತಿದ್ದೆ, ನಾನು ಪೇಪರ್ನ ಸುತ್ತಿ ಅಲ್ಲಿಗೆ ಹಾಕ್ತಿದ್ದೆ ಪೋಸ್ಟ್ ಅಂತ. ಚೆನ್ನಿ ನಿನ್ನೇನು ಕಮ್ಮಿ ಏನು? ತುಂಬಾ ಸೋರ್ಸು ಅಂತ ತೆಳಗಿಂದ ಇರ್ತಿತ್ತು, ಮ್ಯಾಗಿಂದ ಇರ್ತಿಲ್ಲ. ಕಮ್ಮಿ ಏನಿ ಅದು ಚೆನ್ನಿ. ಇರು ಬಿಡ್ಕೊಳ್ಳೋ, ನಮ್ಮ ಮರ್ಯಾದೆ ನಾವೇ ತಕೊಳ್ಳೋದು. ಲೇ ಚೆಲ್ವಾ, ಇಷ್ಟು ದಿವಸ ಊರ್ನಲ್ಲಿ ಇದ್ದಿಲ್ಲಲ್ಲ, ಎಲ್ಲಿಗೆ ಹೋಗಿದ್ದೆ ನೀನು? ಚೆನ್ನಿ, ಇಷ್ಟು ದಿವಸ ನಾನು ಜಾನಪದ ಹಾಡ ಕಲಿಯಲು ಗೋವಿಂದ ಸರ್ ಹತ್ರ ಹೋಗಿದ್ದೆ. ಮಾತ್ರ ಬಿಸಿರಾಗಿ ಯಾವ ಊರಿಗೆ ಹೋಗಿದ್ದೆ? ಒಗ್ದರ್ಗೆ ಊರಿಗೆ. ವಾಗದೂರ್ಗಿ. ಹಾ, ಮೂರ್ ಪಕ್ಕಕ್ಕೆ ಅದದು. ಲೇ ಚೆಲ್ವಾ, ನನ್ಗೂ ಹಾಡಂದ್ರೆ ತುಂಬಾ ಇಷ್ಟ ಕಣೋ. ನೀನು ಕಲಿತಂದ್ರೆ ನಾ ಕಲ್ಸಕ್ ನಡೀತೀನಿ ಚೆನ್ನಿ. ನಿಜನಾ? ಎಸ್. ಇಂಗ್ಲಿಷ್ ಮಾತ್ರ ನಂಬರ್ 1 ಮಾತಾಡ್ತೀನಿ ನೋಡು. ಕರೆ ಇಲ್ಲ? ಚೆಲ್ವಾ, ಇರ್ಲಿ, ಹಾಡು ಹೇಳ್ಕೊಡು. ಚೆನ್ನಿ, ಹಾಡ ಇಷ್ಟತನ ಹೇಳ್ದಲ್ಲ ಇವತ್ತ ಅಂತೀನಿ. ಅವ್ರಿಗೆ ಅವ್ರ ಹಾಡ ಹಾಡೋದು ಕುಣಿತ ನಾವಿಲ್ಲ. ಚೆನ್ನಿ, ಇವತ್ತ ನಾನು ಕಾಂತು ಸರ್ ಜೊತೆ ಬೀದಿ ನಾಟಕ ಪ್ರವೇಶಕ್ಕೆ ಹೋಗ್ಬೇಕು. ನಾನು ಮತ್ತೆ ನಾಳೆ ಭೇಟಿ ಆಗ್ತೀನಿ. ಏನು ಹಾಡು ಹೇಳ್ಕೊಡು ಅಂದ್ರೆ ಮೂಡಿಲ್ಲ ಅಂತಾನೆ. ನಾಳೆ ಇವನಿಗೆ ಏನಾದ್ರು ಮದ್ವೆ ಆದ್ರೆ ಫಸ್ಟ್ ನೈಟಿಗೆ ಮಾಡು ಅಂದ್ರೆ ಮೂಡಿಲ್ಲ ಅಂತ ಹೋಗ್ತಾನೆ. ನಮ್ಮ ಊರಾಗ ಮರ್ಯಾದೆ ಅಂದ್ರೆ ನಂದು ಒಬ್ಬಂದ. ಯಾಕ ಹೊಟ್ಟೆ ಕಿಚ್ಚ ಯಪ್ಪು ಎಸಿ
ಪ್ಯಾನ ನಮ್ಮ ಊರಾಗ ನಂದ ಹವ ಮಾವ ನೀನ್ ಅದ್ರಲ್ಲಿಂದ ತೊಳ್ಕೊತೀನ್ ನಾವು ಇದು ತೊಳೆಯೋದಲ್ಲ ಹೊಡೆಯೋದದ ಹವ ಗಾಳಿ ಹೊಡ್ಕೊಳ್ಳದ ಹೇಳ ಮಾವ ಅಲ್ಲಲ್ಲೇ ಚೆನ್ನಿ ನೀನು ಎಲ್ಲೆಲ್ಲ ತುಡುಕ್ಬೇಕ ನೀನ್ ಅವನ ಏ ನೀನು ಹೇಳ್ರ ಹುಟ್ಟಿದ ಮುಂದೆ ಮಗನ ನಾನು ಸಣ್ಣ ಹುಡುಗಿ ಏನ ಇದೇ ಹಾದಿ ಅಂತ ಗೊತ್ತಾಗಂಗಿಲ್ಲ ಏನು ಮನೆ ಸಿಗಂಗಿಲ್ಲ ಯಾಕೆ ನೀನ್ ಅವನ ವಯಸ್ಸಿಗೆ ಬಂದಿದೆ ನಮ್ಮ ಊರ ಜಾತ್ರೆ ಯಾವನಾರ ಹೊಡ್ಕೊಂಡು ಹೋದ್ರಂದ್ರ ನಾ ಏನ್ ಮಾಡಿ ಮಾವ ನನ್ನನ್ನು ಎತ್ತಾಕೊಂಡು ಹೋಗೋ ಗಂಡು ಎಲ್ಲದನ್ನ ತೋರ್ಸ್ ಮಾವ ನಮ್ಮ ಊರಾಗ ನಮ್ಮ ಸಂತೋಣ ಈ ಮಾತು ಕೇಳೋದಂದ್ರ ನಿನಗ ಈ ನಾಟಕದಂತೆ ಕರ್ಕೊಂಡು ಹೋಗ್ತಾನ ಹೌದು ಲೇ ಚೆನ್ನಿ ಹೌದು ಅವ್ನು ಎತ್ಕೊಂಡು ಹೋಗ್ತಾನೆ ನಂಗೆ ಹೌದು ಲೇ ಚೆನ್ನಿ ಅವ ಎತ್ಕೊಂಡು ಹೋಗ್ತಾನ ಬಿಡು ಸರಿ ಮಾವ. ಆ ಸುದ್ದಿ ಬಿಡು ನೀನ್ ನಾವು ನಡಿ ಮನ್ಯಾಗ ರೊಟ್ಟಿ ಮಾಡೋದ ಬಾ ಏ ರೊಟ್ಟಿ ಏನು ಮಾಡ್ತಿ ಮಂಗನ್ ಮಗನೇ ಡ್ಯಾನ್ಸ್ ಮಾಡ ಬಿಡು ಡ್ಯಾನ್ಸ್ ಮಾಡೇ ಬಿಡೋಣ
ಗಜೇಂದ್ರ, ನೀವು ನಮ್ಮ ಮನೆಗೆ ಬಂದಿದ್ದು 100 ಆನೆ ಬಲ ಬಂದಂತಾಗಿದೆ. ಶಿವ, ಮುಗಿತಲೇ ನಿನ್ನ ಕತೆ. ಅಂದು ಹನುಮಂತ ಹೋಗಿದ ರಾವಣ ರಾಜ್ಯಕ್ಕೆ ಸೀತೆಯನ್ನು ಹುಡುಕಿಕೊಂಡು ಬರಲು. ಇಂದು ಆ ಕಾಂಚನ ಹೋಗಿದ್ದ ಅಣ್ಣನ ಅರಮನೆಗೆ ಬುಡ ಮೇಲೆ ಮಾಡಲೆಂದು. ಗಜೇಂದ್ರ, ಇಲ್ಲಿಗೆ ಆ ಬರುವ ಸೂರ್ಯನನ್ನು ಕಟ್ಟು ಕಥೆಯನ್ನು ಕಟ್ಟಿ ಅವನಿಗೆ ನಂಬಿಸುವಂತೆ ಮಾಡು. ಅಲ್ಲಿ ಆ ಶಿವನ ಹೆಂಡತಿಯ ಸೀಲ ಸುಟ್ಟಿ ಬರುತ್ತೇನೆ. ನಾನು ಬರುತ್ತೇನೆ ಗಜೇಂದ್ರ. ಮಗನೇ ರಾಜ, ನನ್ನ ಕೈಯನ್ನು ನೀನು ಕೊತ್ತಂಬರಿ ಬೀಜ ರೂಪಾಯಿ ರಾಜ. ದುರಾಸೆ ದುಃಖಕ್ಕೆ ಮೂಲ ಕಾರಣ ನಿನಗೆ ತಿಳಿಯದು. ಈ ಗಜೇಂದ್ರನ ಜಾಲ ನಿಧಾನವಾಗಿ ಕತ್ತರಿಸಿ ಹಾಕುತ್ತೇನೆ ನಿನ್ನ ಸೊಕ್ಕಿನ ಬಾಲ. ಗಜೇಂದ್ರ, ನಿಮ್ಮ ಮಾತಿನಂತೆ ಸೂರ್ಯನನ್ನು ಕರೆದುಕೊಂಡು ಬಂದಿದ್ದೇನೆ. ಅದೇನಂತ ಮಾತನಾಡಿ. ಸೂರ್ಯ, ನೀನು ತಿಳಿದುಕೊಂಡಂತೆ ಆ ಶಿವಣ್ಣ ಒಳ್ಳೆಯವನಲ್ಲ. ನಿನ್ನ ತಾಯಿಗೆ ವಿಷ ಹಾಕಿಕೊಂಡ ದ್ರೋಹಿ ಅವನು. ಹೌದು ಗಜೇಂದ್ರ, ಈ ವಿಷಯ ನನಗೆ ಗೊತ್ತಿರಲಿಲ್ಲ. ಈ ವಿಷಯ ನನಗೆ ಕಾಂಚನ ತಿಳಿಸಿದಳು. ಶಿವಣ್ಣ ನನ್ನ ತಂದೆಯ ಸಮಾನವೆಂದು ಭಾವಿಸಿದ್ದೆ. ಆದರೆ ಅವನ ಕುತಂತ್ರ ನನಗೆ ನಿಮ್ಮಿಂದ ತಿಳಿಯಿತು. ಸೂರ್ಯ, ಇನ್ನೊಂದು ವಿಷಯ, ಆ ಅರ್ಜುನ ಶಿವಣ್ಣನ ಸ್ವಂತ ತಮ್ಮನಲ್ಲ. ಕಲಬುರಗಿ ಶರಣ ಬಸವೇಶ್ವರ ಜಾತ್ರೆಯಲ್ಲಿ ಸಿಕ್ಕ ಅನಾಥನವನ. ಹೌದಾ? ನಿಜವಾಗಲೂ ಶಿವಣ್ಣ ಮೋಸಗಾರ. ಅವನನ್ನು ಇನ್ನು ಮೇಲೆ ನಾನು ನಂಬುವುದಿಲ್ಲ. ನೀನು ಹುಷಾರಾಗಿರ್ಬೇಕು ಸೂರ್ಯ. ಯಾ ಮಾಡಿದರೆ ಶಿವಣ್ಣನ ನಂತರ ಅಣ್ಣನ ಅರಮನೆ ಅಧಿಕಾರ ಆ ಅರ್ಜುನನಿಗೆ ಸಿಗುತ್ತದೆ. ರಘು, ಗಜೇಂದ್ರ, ನೀವು ನನಗೆ ಸಹಾಯ ಮಾಡುವುದಾದರೆ ನನ್ನ ತಾಯಿಯನ್ನು ಕೊಂದ ಆ ಶಿವಣ್ಣನಿಗೆ ಸರಿಯಾದ ಪಾಠ ಕಲಿಸುತ್ತೇನೆ. ಸಹಾಯ ಚಿಂತೆ ಬಿಟ್ಟು ಬಿಡು, ನಾವು ನಿನ್ನ ಜೊತೆಗಿರುತ್ತೇವೆ. ಲೇ ಶಿವ, ಇನ್ನು ಮುಂದೆ ನೋಡು ಮಗನೇ, ನಾವು ಮಾಡಿದ್ದೇ ಆಟ, ನಾವು ಮಾಡಿದ್ದೇ ಚಟ. ಸೌಂದರ್ಯ, ಈ ಸಲ ಕುದುರೆ ಓಟದ ಸ್ಪರ್ಧೆಯಲ್ಲಿ ನನ್ನ ತಮ್ಮ ಅರ್ಜುನ ಗೆಲ್ಲಬಹುದಲ್ಲವೇ? ಗೆಲ್ಲಬಹುದು ಅಲ್ಲರಿ, ಗೆದ್ದೇ ಗೆಲ್ತಾನೆ. ನಿಜ ಸೌಂದರ್ಯ, ಸಾಹಸ ಸಾಧನೆ ಎಂದರೆ ಅರ್ಜುನನಿಗೆ ನೀರು ಕುಡಿದಂತೆ. ಆಟ ಬಿಡದ ಛಲವಾದಿ ಅವನು. ನನಗೆ ನಂಬಿಕೆ ಇದೆ, ಈ ಸಲ ಗೆಲುವು ನನ್ನ ತಮ್ಮ ಅರ್ಜುನದೇ. ನೋಡಿ, ಈ ಬೆಳ್ಳಿ ಪಂದ್ಯ ಕಡಗದಲ್ಲಿ ಅವನಿಗೆ ಒಂದು ಬೆಳ್ಳಿ ಕಡಗ ತೆಗೆದುಕೊಂಡ್ ಬನ್ನಿ. ಆಯ್ತು ಸೌಂದರ್ಯ, ನಿನ್ನಿಷ್ಟದಂತೆ ಆಗಲಿ. ಹೆಸರಿಗೆ ತಕ್ಕ ಸೌಂದರ್ಯ ನಿನ್ನದು. ಗಂಡನಿಗೆ ಹೆಂಡತಿಯಾಗಿ, ಮೈದುನರಿಗೆ ತಾಯಿಯಾಗಿ, ಈ ಅಣ್ಣನ ಅರಮನೆಯ ಭಾಗ್ಯಲಕ್ಷ್ಮಿಯಾಗಿರುವ ನಿನ್ನನ್ನು ವರ್ಣಿಸಲು ಪದಗಳೇ ಸಾಲದ ಸೌಂದರ್ಯ. ಬರೀ ನನ್ನನ್ನು ಹೊಗಳೋದ್ರಲ್ಲಿ ಕಾಲ ಕಳಿತಿರೋ ಅಥವಾ ಈ ನಿಮ್ಮ ಸಿಹಿ ಮುತ್ತಿಗಾಗಿ ಕಾದಿರುವ ಈ ನನ್ನ ಕೆನ್ನೆಗೆ ಒಂದು ಮುತ್ತನ್ನ ಕೊಡ್ತೀರಿ? ನಿನ್ನ ಕೆನ್ನೆಗೆ ಮುತ್ತಿಡಲು ನನ್ನ ತುಟಿಗಳ ಕಾಯುತ್ತೆ. ಬಾಚನ ಹತ್ತಿರ.
ಸೌಂದರ್ಯ. ನೀವು ನನ್ನನ್ನು ಮಾತನಾಡಿಸ್ಕೊಡ್ತೀರಾ? ಹೇಳು ಸೌಂದರ್ಯ, ಅದೇನಂತ? ಯಾವುದೇ ಕಾರಣಕ್ಕೂ ಈ ಅಣ್ಣನ ಅರಮನೆಯನ್ನ ಎರಡಾಗೋದಕ್ಕೆ ಬಿಡೋದಿಲ್ಲ ಅಂತ ಮಾತನಾಡಿಸ್ಕೊಡ್ತೀರಾ? ಆಗಲಿ ಸೌಂದರ್ಯ, ಯಾವುದೇ ಎಂತ ಸಂದರ್ಭ ಬಂದರೂ ಸರಿ ಈ ಅಣ್ಣನ ಅರಮನೆಯನ್ನು ಒಡೆಯೋದಕ್ಕೆ ನಾನು ಅವಕಾಶ ಮಾಡಿಕೊಡುತ್ತಿಲ್ಲ. ಹಾಗಂತೇಳಿ ನನ್ನ ವಚನ. ನೀವು ಅಗಸಿ ಬಾಗಿಲಿಗೆ ಹೋಗಿ ಅರ್ಜುನನ್ನ ಕರೆದುಕೊಂಡು ಬನ್ನಿ, ನಾನು ಅವನಿಗೆ ಆರತಿ ತಯಾರಿ ಮಾಡ್ತೀನಿ. ಆಗಲಿ ಸೌಂದರ್ಯ, ನಿನ್ನಿಷ್ಟದಂತೆ ಆಗಲಿ, ಕರೆದುಕೊಂಡು ಬರ್ತೀನಿ. ಇಂದು ರೂಪಾಯಿ ರಾಜನ ಆಗಮನ ಅಣ್ಣನ ಅರಮನೆಗೆ ಏಕೆ ಗೊತ್ತಾ? ಅಂದು ನನ್ನ ಮುಖದ ಮೇಲೆ ನಾಣ್ಯಸುವ ಅವಮಾನ ಮಾಡಿದ ಶಿವ್ಯನ ಹೆಂಡತಿಯ ಶೀಲ ಸುಡಲು. ಶಿವ್ಯ, ಮೊದಲ ಪ್ರವೇಶದಲ್ಲಿ ಗೆಲುವು ನಿನ್ನದಾದರೆ ಇಂದಿನ ಪ್ರವೇಶದಲ್ಲಿ ಗೆಲುವು ನನ್ನದೇ. ಸೌಂದರ್ಯ, ಸೌಂದರ್ಯ, ನೀನಾ? ಯಾಕೆ ಬಂದೆ ನನ್ನ ಮನೆಗೆ? ಕಾರಣವಿಲ್ಲದೆ ಬರುವನಲ್ಲ ಈ ರಾಜ ಸೌಂದರ್ಯ. ಅದು ಏನು ಕಾರಣ ಅಂತ ಹೇಳಿ ಮೊದಲು ತೊಲಗು ಇಲ್ಲಿಂದ. ನಾನು ನನ್ನ ಮೈದನಿಗೆ ಆರತಿ ಬೈಬೇಕು. ಆರತಿ? ಮನೆಗೆ ಬಂದ ಸಾರಥಿಯನ್ನು ಆರತಿ ಹತ್ತುವುದನ್ನು ಬಿಟ್ಟು ನಿನ್ನ ಮೈದುನಿಗೆ ಆರತಿ ಹತ್ತುವೇನಲ್ಲ, ನೀನೆಂತ ಮೂರ್ಖ ಎಣ್ಣೆ. ನಿನ್ನ ಮಾತಿನ ಅರ್ಥ? ಅರ್ಥ ಸಮಯ ವ್ಯರ್ಥ ಮಾಡದೆ ಅರ್ಥ ಮಾಡಿ ಹೇಳುತ್ತೇನೆ, ಕೇಳು. ಈ ಸೌಂದರ್ಯ ರೂಪ ರಾಶಿ ಸುಂದರ ನಿನ್ನದು. ಈ ಸೌಂದರ್ಯ ಸಾಮ್ರಾಜ್ಯವನ್ನು ಆಳುವ ಆಸೆ ನನ್ನದು. ಬಾಯಿ ಮುಚ್ಚೋ ಚಾಂಡಾಲ, ನನ್ನ ಸೌಂದರ್ಯವನ್ನು ಹೊಗಳಲು ನೀನ್ಯಾರು? ನನ್ನ ನಾಳಲು ಹುಲಿ ಅಂತಿದ್ದಾನೆ ನನ್ನ ಗಂಡ. ಗಂಡ? ನಿನ್ನ ಗಂಡನ್ನು ಹಳ್ಳ ತೊಡಲು ನನ್ನ ಹತ್ತಿರವಿದೆ ಖಳನಾಯಕರ ತಂಡ. ನಿನ್ನ ತಂಡವನ್ನು ಚಿತ್ರ ಮಾಡಲು ಬರುವ ನನ್ನ ಅರ್ಜುನ ನನ್ನ ಮೈದನ ಪುಂಡ. ಆ ಪುಂಡನಿಯ ಗುಂಡಿ ತೋಡಲು ಇವನು ಬಂಡ. ದಾರಿ ತಪ್ಪಿದ್ರೆ ಕಟ್ಟಬೇಕಾಗಿತ್ತು ದಂಡ. ಆ ದಂಡದ ಪ್ರತಿಫಲ ಪಡೆಯದೆ ಬಿಡಲಾರೆ ಈ ಮಂಡ. ನನ್ನ ಗಂಡ ಇಲ್ಲಿಗೆ ಬಂದ್ರೆ ಹಾರಿಸುವವನು ನಿನ್ನ ಚಂಡ. ಗಂಡ? ನಿನ್ನ ಗಂಡ ನೋಡಿದ್ರೆ ಸಾಕು, ನನ್ನನ್ನು ನೋಡಿ ಓಡಿ ಹೋಗೋಣವನೊಬ್ಬ ಚಂಡ. ನನ್ನ ಗಂಡನೊಮ್ಮೆ ಕೆಳಕಿ ನೋಡು, ಕ್ಷಣದಲ್ಲೇ ಉರುಳುವುದು ನಿನ್ನ ರುಂಡ. ಉಂಡ? ಸೌಂದರ್ಯ, ನಿನ್ನ ಗಂಡನನ್ನು ಹೆಮ್ಮೆಯಿಂದ ಕೊಚ್ಚಿಕೊಂಡು ಹೇಳಲು ಇಲ್ಲಿ ಕೇಳಲು ಹುಚ್ಚಾರಿಲ್ಲ. ಅಣ್ಣನ ಅರಮನೆಯ ರಾಣಿಯಾಗಿರೋ ನೀನು ಸಮ್ಮತಿಸಿ ಬಂದರೆ ಕಾಣದ ಸುಖವನ್ನು ನೀಡುತ್ತೇನೆ. ಬೆಂಕಿ ಹಚ್ಚು ನಿನ್ನ ಕಾಣದ ಸುಖ. ಪರಸ್ತ್ರೀಯರಂದ್ರೆ ಹೆತ್ತ ತಾಯಿಯ ಸಮಾನ ಅಂತ ತಿಳಿದುಕೊಳ್ಳಬೇಕು. ಜೀವನ ಜೀವನ ಎಂಬ ಪದನ ದುರಾಶೆ ತಾಂಡವಾಡುತ್ತೇನೆ ಪ್ರತಿದಿನ. ಹೀಗಿರುವಾಗ ಜೀವನ ಬಗ್ಗೆ ನನಗೆ ಪಾಠ ಬೇಡ. ನೀನು ಸಮ್ಮತಿಸಿದ್ದು ಬಂದರೆ ಸದ್ಯಲ್ಲದೆ ಆ ಶಿವನನ್ನು ಶಿವನ ಪಾದಕ್ಕೆ ಕೊಟ್ಟಿ ಕಳಿಸುತ್ತೇನೆ. ಶಿವನ ಪಾದ ಸೇರಬೇಕಾದವರು ಅವರಲ್ಲ, ನೀನು. ಲೇ ರಾಜ, ಈ ನಮ್ಮನ ಹೆಂಡತಿ ಅಂದರೆ ನನ್ನ ಗಂಡನ ಪ್ರಾಣ. ಆದ್ರೆ ನಾನು ಬಯಸೋದು ನನ್ನ ಗಂಡ ಕುಂಕುಮ. ಕುಂಕುಮ? ಕಲಿಯುಗದ ಬಗ್ಗೆ ಕುಂಕುಮದ ಬಗ್ಗೆ ಕಳಕಳಿಯಿಂದ ಮಾತನಾಡಿದ ಮೊದಲನೇ ನೀನು. ಕುರುಡು ಕಾಂಚನದಾಸಿಗೆ ಒಂದೊಂದು ಗಂಡನನ್ನು ತೊರೆಯುವಳು ಮಸಣ. ಹೀಗಿರುವಾಗ ಕುಂಕುಮದ ಬಿಂಕ ಬಿಟ್ಟು ಬಾರೆ ಬಾ. ಮನಸ್ಸಿಲ್ಲದ ಹೆಣ್ಣನ್ನ ಕರೆಯೋದು ಯಾರಿಲ್ಲ ಸಮಯದಲ್ಲಿ ನೀನು ನನ್ನ ಕೈ ಹಿಡಿದು ಎಳೆದಾಡ್ತಿರೋದನ್ನ ನನ್ನ ಮೈದನಿಗೆ ಗೊತ್ತಾದ್ರೆ ಈ ತಾಳಿನ ನೋಡಿ ಆದ್ರೂ ನೀನಿಲ್ಲಿಂದ ಹೊರಟೋಗು. ತಾಳಿ? ಗಂಡನೆದರು ತಾಳಿ, ನಿಂಡನೆದರು ಚಾಳಿ. ಕತ್ತಲೆ ಆದರೆ ಶುರುವಾಗುವ ನಿಮ್ಮ ಒಂಥರ ಹೊಲಸು ಚಾಳಿ. ಇದೇನು ನನಗೆ ಹೊಸದಲ್ಲ, ಸುಮ್ಮನೆ ಬಾರೆ ಬಾ. ತಾಳಿಯ ಬಗ್ಗೆ ಹಗುರವಾಗಿ ಮಾತನಾಡಬೇಡ.
ಮಾವಿನ ಗಿಡದಲ್ಲಿ ಮಾಗಿ ನಿಂತ ಮಾವಿನ ಹಣ್ಣು ನೀನು. ಯೌವನದ ಭಾರಕ್ಕೆ ಪಟ್ಟಿನಲ್ಲಿ ತೂಗುತ್ತಿರುವ ಈ ನಿನ್ನ ಸೌಂದರ್ಯಕ್ಕೆ ಸವಿಲು ಬಂದಿರುವ ಗಿಳಿ ನಾನು. ಅರೇ ಬಾ. ಯಾರಿಗಳ ಸಮಯದಲ್ಲಿ ನನ್ನ ಮನೆಗೆ ಬಂದು ನನ್ನ ಕೈ ಹಿಡಿದು ಎಳೆದಾಡ್ತಿರೋದು ನನ್ನ ಮೈದುನ ಅರ್ಜುನ್ಗೆ ಏನಾದ್ರೂ ಗೊತ್ತಾದ್ರೆ ನಿನ್ನ ಜೀವನವೇ ಹಾಳು ಮಾಡ್ತಾರೆ. ಎಚ್ಚರ. ನಿನ್ನ ಮೈದುನ ನನ್ನ ಕಾಲ್ ತೆಗಿನ ಹುಳವಿದ್ದಂತೆ. ನಾನು ಮನಸ್ಸು ಮಾಡಿದೆ ತಿಳಿ ನೀರು ಕತ್ತಲೆ ಬಿಸುವ ಗಂಡು ನಾನು. ಅದೇ ನೀರನ್ನ ತಿಳಿಗೊಳಿಸಿ ಕುಡಿಯುವ ಹೆಣ್ಣು ನಾನು. ಅವಾಯಿ ತೊಟ್ಟ ಹಾದಗಿದ್ದೆ ಹಿಂದೆ ಕುರ್ಬಾ ಕಟ್ಟೋ ನಿನಗೆ ಇಷ್ಟು ಸೊತ್ತಿರಬೇಕಾದ್ರೆ ಇನ್ನು ಮೀಸೆ ಹೊತ್ತ ಈ ರಾಜನಿಗೆ ಅದೆಷ್ಟು ಸೊತ್ತಿರಬೇಡ. ನಿನಗೆ ಮನಸ್ಸಿವಲ್ಲ ಇರ್ಲೆ, ನಾನು ಈ ನಾಣ್ಯ ಸುತ್ತೇನೆ. ಒಂದು ವೇಳೆ ರಾಜ ಬಿದ್ರೆ ನಿನ್ನನ್ನು ಸುಮ್ಮನೆ ಬಿಡಲ್ಲ, ರಾಣಿ ಬಿದ್ರೆ ನಿನ್ನನ್ನು ಬಿಟ್ಟು ಬಿಡ್ತೀನಿ. ಬಿದ್ದಿರುವುದು ರಾಜ. ಲೇ ಸೌಂದರ್ಯ, ನಿನಗೆ 2 ಅವಕಾಶ ಕೊಡ್ತೀನಿ. ಒಂದು, ನೀನಾಗೆ ಬಂದು ನನಗೆ ಸುಖ ನೀಡು. ಒಂದು, ಇಲ್ಲಾಂದ್ರೆ ನಿನ್ನ ಸಾವಿಗೆ ನೀನೇ ಕಾರಣ. ಒಂದು ವಿಷ ಕೊಡಿ. 5 ನಿಮಿಷ ಟೈಮ್ ಕೊಡ್ತೀನಿ, ಒಳಗೊಬ್ಬ. ನಿನ್ನ ಹೆಂಡತಿ ಕಾಯಿದೆ ಕೈಯಾಳಿ ಪಟ್ಟ, ಅವಳಿಗೆ ಕಟ್ಟುವೆ ನೀನು ಚಟ್ಟ. ರಾಜ, ಪ್ರಾಣಕ್ಕೆ ಹೆದರಿ ಶೀಲ ಕಳೆದುಕೊಳ್ಳುವ ಹೆಣ್ಣು ನಾನಲ್ಲ. ಸತ್ತರು ಗರತಿಯಾಗಿ ಸಾಯಬೇಕೆನ್ನುವ ನಿನ್ನ ಆಸೆ ಅಂತ ಈ ವಿಷ ಕುಡಿದು ಈ ಚೀಟಿಯಲ್ಲಿ ಬರೆದಿಟ್ಟಿದೆ. ನಾನು ಬೀಸಿರುವ ಈ ಬಿರುಗಾಳಿಗೆ ನೀನು ತತ್ತರಿಸಲೇಬೇಕು. ಮಗನೇ, ನಿನ್ನ ಹೆಂಡತಿ ಕಟ್ಟುವೆ ನೀನು ಚಟ್ಟ. ಇವನು ಒಲಿದರೆ ರಾಜ, ಮುನಿದರೆ ವಜ. ಸೌಂದರ್ಯ, ಸೌಂದರ್ಯ, ಅರ್ಜುನ ಬಂದಿದ್ದಾನೆ. ಬೇಗ ಆರತಿ ತೆಗೆದುಕೊಂಡು ಬಾ. ಬೇಗ ಬಾರಮ್ಮ. ನಿನ್ನ ಅತ್ತಿಗೆ ದೇವರ ಮನೆ ಸೇರಿದ್ರು ಮುಗಿತು. ನಮ್ಮನ್ನೆಲ್ಲ ಮರೆತೆ ಬಿಡುತ್ತಾಳೆ. ನೀನ್ ಇಲ್ಲೇ ಇರು, ನಾನು ಹೋಗಿ ಬೇಗ ಅವಳನ್ನು ಕರೆದುಕೊಂಡು ಬರುತ್ತೇನೆ.
ಚೆನ್ನಾಗಿದ್ದಾಳಪ್ಪ, ಚೆನ್ನಾಗಿದ್ದಾಳು. ಮಕ್ಕಳಂತ ಗಡಬಿಡಿಯಾಗಿ ಮಾತನಾಡಿ ನನ್ನ ಮೈದುನ ಈ ಸಲ ಸ್ಪರ್ಧೆಯಲ್ಲಿ ಗೆದ್ದೇ ಗೆಲ್ಲುತ್ತಾನೆಂದು ಹೇಳಿದಳಪ್ಪ. ಗೆದ್ದು ಬರುವ ನನ್ನ ಮೈದುನದ ಮೆರವಣಿಗೆಯನ್ನು ಅದ್ದೂರಿಯಾಗಿ ಮಾಡಬೇಕೆಂದು ಹೇಳಿದಳಪ್ಪ. ಸೌಂದರ್ಯ, ನಿನ್ನ ಆಸೆಯಂತೆ ನಿನ್ನ ಮೈದುನ ಬೆಳ್ಳಿ ಕಡಗವನ್ನು ಗೆದ್ದು ತಂದಿದ್ದಾನೆ. ಅವನಿಗೆ ಓಕಳಿ ಮಾಡಿ ಸೃಷ್ಟಿ ತೆಗೆದು ಆರತಿ ಎತ್ತಿ ಆಶೀರ್ವದಿಸಲು ಮೇಲೇಳು ಸೌಂದರ್ಯ, ಮೇಲೇಳು. ನಾನು ಸ್ಪರ್ಧೆಯಲ್ಲಿ ಗೆದ್ದಿರುವ ಗೆಲುವು ನನ್ನದಲ್ಲ ತಾಯಿ, ಅದು ನಿನ್ನದು. ಏಕೆಂದರೆ ನನಗೆ ತಾಯಿಯ ಪ್ರೀತಿಯನ್ನು ಹೊಂದಿ ಧರ್ಮದ ದಾರಿಯನ್ನು ತೋರಿಸಿ ನನ್ನನ್ನು ಚೂರನನ್ನಾಗಿ ಬೆಳೆಸಿದ ತಾಯಿ, ಚೂರನನ್ನಾಗಿ ಬೆಳೆಸಿದೆ. ಅದರ ಪ್ರತಿಫಲವಾಗಿ ನನ್ನನ್ನು ಸೋಲಿಸುವ ಗಂಡು ಇನ್ನೂ ಹುಟ್ಟಿಲ್ಲ ತಾಯಿ, ಇನ್ನೂ ಹುಟ್ಟಿಲ್ಲ. ಅಂತಿಗೆ ನಿನ್ನ ಜೊತೆ ಬೆಳ್ಳಿ ಕಡವನ್ನು ಗೆದ್ದು ತಂದಿದ್ದೇನೆ. ಒಂದೇ ಒಂದು ಸಾರಿ ಅರ್ಜುನ ಅಂತ ಕರೆ ಅತ್ತಿಗೆ, ಕರೆ ಅಣ್ಣ. ಅತ್ತಿಗೆ ನನ್ನನ್ನು ನೋಡುತ್ತಿಲ್ಲ, ನೀನಾದ್ರೂ ಹೇಳಣ್ಣ. ನೋಡಲು ಅವಳಲ್ಲಿಲ್ಲ ಕಣೋ, ಅವಳಲ್ಲಿಲ್ಲ. ಶಿವನ ಸನ್ನಿಧಿ ಸೇರಿಕೊಂಡಿದ್ದಾಳೆ. ನಮ್ಮ ದುಃಖವನ್ನು ನೋಡಲೆಂದೇ ಆ ಯಮ ಧರ್ಮನು ನಿನ್ನ ಅತ್ತಿಗೆಯನ್ನು ಕರೆದುಕೊಂಡು ಹೋಗಿದನಪ್ಪ. ಅತ್ತಿಗೆ ಏನಾಯ್ತಮ್ಮ? ಮಾತನಾಡಮ್ಮ, ಮಾತನಾಡು. ಈ ಅನಾಥಿಗೆ ತಂಗಿಯನ್ನು ಸ್ಥಾನ ಅತ್ತಿಗೆ, ನಮ್ಮನ್ನೆಲ್ಲ ಬಿಟ್ಟು ದೂರ ಹೋದನಮ್ಮ. ಕಾಂಚನ, ಮೊದಲಿಗೆ ಪೊಲೀಸರಿಗೆ ಫೋನ್ ಮಾಡು. ಸೂರ್ಯ, ಬಿಡುತ್ತ ಬೇಡ, ಸ್ವಲ್ಪ ವಿಚಾರ ಮಾಡಿ ನೋಡು. ನೋಡು ಕಾಂಚನ, ಅತ್ತಿಗೆ ಸಾವಿನ ಹುತ್ತ ಭೇದಿಸಬೇಕಾದರೆ ಪೊಲೀಸರು ಇಲ್ಲಿಗೆ ಬರಲೇಬೇಕು. ಅಲ್ಲಿ ನೋಡು, ನಕ್ಕನ ಕೈಯಲ್ಲಿ ಯಾವುದೋ ಚೀಟಿ ಇದೆ. ನನ್ನ ಸಾವಿಗೆ ನಾನೇ ಕಾರಣ. ಯಾಕಂದರೆ ಅನುಮಾನ ಬೇಡ. ಇದು ನಿಮ್ಮ ಸೌಂದರ್ಯ. ಅಣ್ಣ, ಇದರಲ್ಲೇ ಸಂತಿದೆ. ನೀನು ಒಪ್ಪಣ ಕೊಟ್ಟರೆ ನನ್ನ ಅತ್ತಿಗೆ ಸಾವಿಗೆ ಕಾರಣವಾದರು ತಾಯಿಯ ಗರ್ಭ ಸುಮ್ಮನೆ ಅವನನ್ನು ಜೀವಿತ ಜೀವಿ ಸಮಾಧಿ ಮಾಡುತ್ತಾನ. ಬೇಡ ಅರ್ಜುನ, ಈ ನಿನ್ನ ಆವೇಶದಿಂದ ಸತ್ತು ಹೋಗಿರುವ ನಿನ್ನ ಅತ್ತಿಗೆ ಮರಳಿ ಬರಲು ಸಾಧ್ಯವಿಲ್ಲಪ್ಪ. ಅಣ್ಣನ ಕಣ್ಣಲ್ಲಿ ಕಂಬನಿ ನದಿಯಾಗಿ ಹರಿಯುತ್ತೆ ನೋಡುತ್ತಾಯೇ, ನೋಡು. ನೋಡಲು ಅವರಿಲ್ಲ ಕಣೋ. ಶಿವನ ಸನ್ನಿಧಿ ಸೇರಿದ ನಡಿ, ನಿನ್ನ ಅತ್ತಿಗೆಯ ಮಣ್ಣಿನ ಕಾರ್ಯ ಮಾಡೋಣ.
ರೂಪಾಯಿ ರಾಜನ ಸೇಡಿನ ಸವಿದ ಸಿಕ್ಕು ಆ ಶಿವಣ್ಣನ ಹೆಂಡತಿ ಸೌಂದರ್ಯ ಸತ್ತು ಸಮಾಧಿ ಸೇರಿದ್ದಾಯ್ತು. ಇನ್ನೇನಿದ್ದರೂ ಆ ಶಿವಣ್ಣನ ಸಂಪತ್ತು ದೋಚು ಗುರಿ ಯಾರಾಚಗದು. ಸಮಾಧಿ ಕಟ್ಟೋದೇ ನನ್ನ ಗುರಿ. ಒಂದು ಬಹಳ ಸಮಯ ಹೋಯ್ತೇನೋ. ಇಲ್ಲ, ಇವಾಗ ತಾನೇ ತಂದೆ. ಇವಳು ನನ್ನ ಸೊಸೆ. ಅಂದ ಹಾಗೆ ಇವಳು ಯಾರು? ಅಂದಾಗೆ ಮರ್ತಾ ಬಿಟ್ಟಿದ್ದೆ. ಇವಳು ನನ್ನ ಸೊಸೆ ಕಾಂಚನ ಅಂತ. ಇವನು ರೂಪಾರಾಜನ ಸ್ನೇಹಿತ ಗಜೇಂದ್ರ ಅಂತ. ಏನ್ ಗಜೇಂದ್ರ, ಇತ್ತೀಚೆಗೆ ನಿಮ್ಮನ್ನು ಭೇಟಿಯಾಗೋಕೆ ಆಗಿಲ್ಲ. ಅಂದ್ರೆ ಅಣ್ಣನ ಮನೆಯಲ್ಲಿ ನಮ್ಮ ಪರವಾಗಿ ಕೆಲಸ ಮಾಡೋಳು ಇವಳು ಏನು? ಹೌದು ಗಜೇಂದ್ರ, ಹಣ ಆಸ್ತಿ ಗಳಿಸ್ಬೇಕೆಂದು ಈ ಕೆಲಸಕ್ಕೆ ಕೈ ಹಾಕಿದ್ದೇವೆ. ಇದಕ್ಕೆ ನಿಮ್ ಸಹಾಯ ನಮಗ್ ಬೇಕು. ಯೋಚಿಸಬೇಡ ರಘು, ನಮ್ಮ ಕಡೆ ಪೊಲೀಸ್ ಇಲಾಖೆ ಬರದಂತ ನೋಡಿಕೊಂಡರೆ ಸಾಕು. ಗಜೇಂದ್ರ, ಕಾಕಿಯ ಕಡೆಯಿಂದ ಯಾವುದೇ ತೊಂದರೆ ಬರದಂತೆ ನಾನ್ ನೋಡ್ಕೊತೇನೆ. ನೀವು ಬೇಕಾದನ್ ಮಾಡಿ. ರಘು, ನೀನು ಇಷ್ಟು ಮಾಡಿದ್ರೆ ಸಾಕು. ಆ ಶಿವಣ್ಣನ ಸಂಪತ್ತು ನಮ್ಮದು. ಸಿಕ್ಕ ಸಂಪತ್ತಿನಲ್ಲಿ ಸಮಪಾಲು ನಿನ್ನದು. ಆ ದಿನಕ್ಕಾಗಿ ನಾವು ಕಾಯುತ್ತಿದ್ದೇವೆ. ಗಜೇಂದ್ರ, ಆಸ್ತಿಯನ್ನು ವಶಕ್ಕೆ ತೆಗೆದುಕೊಳ್ಳುವ ಉಪಾಯದ ಹಂತಗಳನ್ನು ಕಾಂಚನಗೆ ತಿಳಿಸು. ರಘು, ಕೊಲೆ ಮಾಡಿದರು ಕಲೆ ಸಿಗದಂತೆ ಉಪಾಯ ಮಾಡಬೇಕು. ಇರು, ಎಲ್ಲರೂ ಸೇರಿ ತೀರ್ಮಾನ ತೆಗೆದುಕೊಳ್ಳೋಣ. ಇಲ್ಲ ಗಜೇಂದ್ರ, ನನಗೆ ಸ್ಟೇಷನ್ ನಲ್ಲಿ ಕೆಲಸವಿದೆ, ನಾನು ಹೋಗ್ಲೇಬೇಕು. ಕಾಂಚನ, ಗಜೇಂದ್ರ ನಮ್ಮವನು, ಅವನೊಂದಿಗೆ ಸಂಕೋಚವಿಲ್ಲದೆ ಮಾತನಾಡು. ನಾನು ಬರುತ್ತೇನೆ. ಕಾಂಚನ, ನೀನು ತುಂಬಾ ಜಾಣೆ ಕಣೆ. ನಿನ್ನಂತೂ ನಮಗೆ ಸಿಕ್ಕಿದ್ದು ನಮ್ಮ ಪುಣ್ಯ. ಗಜೇಂದ್ರ, ಆ ಪುಣ್ಯ ನಿಮ್ಮದಲ್ಲ, ನನ್ನದು. ಹೋಗಿ ಬಿಡಿ, ಆ ಸರ್ವ ಸಂಪತ್ತನ್ನು ಹೇಗೆ ದೋಚಿಕೊಂಡು ಬರೋದು ಅಂತ ನಮ್ಗೆ ಸ್ವಲ್ಪ ತಿಳಿಸಿ ಹೇಳ್ತೀರಾ ಗಜೇಂದ್ರ? ಹಾಗಾದರೆ ಈ ಒಂಟಿತನದ ಬಂದರ ಜೀವಕ್ಕೆ ಗಟ್ಟಿಯಾಗಿ ಹಾಡಿ ಕುಣಿಸುವೆಯಾ? ನೀವು ಹಾಕಿದ ಹೆಜ್ಜೆಯೊಂದಿಗೆ ನಾನು ನಿಮ್ಮೊಂದಿಗೆ ಹೆಜ್ಜೆ ಹಾಕುತ್ತೇನೆ. ಅದರ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ ನನ್ನ ರಾಜ.
ಏ ಶಿವಣ್ಣ, ಏನ್ ವಿಷಯಪ್ಪ? ಶಿವಣ್ಣ, ನಾನು ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತನಾಡಬೇಕಿತ್ತು. ಅದೇನಪ್ಪ? ಶಿವಣ್ಣ, ನನಗೆ ಈ ಆಸ್ತಿಯಲ್ಲಿ ನನಗೆ ಪಾಲು ಬೇಕು. ಬೇಡ ಸೂರ್ಯ, ಬೇಡ. ಕೂಡಿ ಬಾಳಿದ ಮನೆತನ ಒಡೆದು ಚೂರಾದ್ರೆ ಜನರು ಆಳಿಗೊಬ್ಬರು ಆಡಿಕೊಳ್ಳುತ್ತಾರೆ. ಮರ್ಯಾದೆ 3 ಕಾಸಿಗೆ ಹರಾಜಾಗುತ್ತೆ ಸೂರ್ಯ, ಬೇಡ. ಅದೆಲ್ಲ ನನಗೆ ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ಈ ಆಸ್ತಿ. ಹಠ ಮಾಡಬೇಡ ಸೂರ್ಯ. ಮುತ್ತಜ್ಜರ ಕಾಲದಿಂದಲೂ ಕೂಡಿ ಬಾಳಿದ ಕೀರ್ತಿ ಈ ಮನೆತನದು. ಹೀಗಿರುವಾಗ ಆಸ್ತಿಯನ್ನು ಪಾಲು ಮಾಡೋದು ಬೇಡಪ್ಪ. ಬೇಕಾದ್ರೂ ಆಗಲಿ, ಅದು ನನಗೆ ಬೇಡ. ನನಗೆ ಬೇಕಾಗಿರೋದು ಈ ಪಾಲು. ಅಯ್ಯೋ ದೇವರೇ, ನನ್ನ ತಮ್ಮನ ತಲೆಯಲ್ಲಿ ಆಸ್ತಿ ವಿಷಯದ ಆಸೆ ಹಚ್ಚಿ ಅಣ್ಣ ತಮ್ಮಂದರನ್ನ ಅಗಲಿಸಬೇಕಂದಿಕೊಂಡಿರುತ್ತಪ್ಪ. ಬೇಡ ದೇವ, ಬೇಡ. ಕೂಡಿ ಬಾಳಿದ ಮನೆ ಒಡೆದು ಚೂರಾದರೆ ಈ ಶಿವಣ್ಣ ಇದು ಸತ್ತಂತ ದೇವ. ಅಣ್ಣ, ಸಮಾಧಾನ ಮಾಡಿಕೊ ಅಣ್ಣ. ರೇ ಸೂರ್ಯ, ಅಣ್ಣನ ಮಾತಿಗೆ ಬೆಲೆ ಕೊಟ್ಟು ಒಂದಾಗಿ ಬಾಳು ಕಡೆ ಗಮನ ಕೊಡು, ಗಮನ ಕೊಡು. ಹೇ ಅರ್ಜುನ, ಹೇ ಅರ್ಜುನ, ಈಗೇನಿದ್ದರು ಈ ಮನೆಯಲ್ಲಿ ಅಡ್ಡಗೋಡಿ ಕಟ್ಟಿ ಈ ಶಿವಣ್ಣನ ಶಾಂತಿಯ ಬಂದ ತರುವುದೇ ನನ್ನ ಗುರಿ. ಏನಂದಲೇ ಒಡ ಹುಟ್ಟಿದ ದ್ರೋಹಿ, ಅಣ್ಣನ ಮಾತನ್ನು ಗಾಳಿಗೆ ತೂರಿದಲ್ಲದೆ ಶಿವಣ್ಣನ ಮನಸ್ಸಿಗೆ ನೋವಾಗುವಂತೆ ಮಾತಾಡಲೆಯ. ತಮ್ಮಂದರಿಗೆ ತನ್ನ ಪ್ರೀತಿಯನ್ನೇ ದಾರಿ ಎರೆದ ಈ ನನ್ನ ದೇವರಿಗೆ ಎದುರಾಡಿದ ನಿನ್ನ ಎದೆಯನ್ನು ಸೇರಿ ಹೊರಬರುವ ಬಿಸಿ ರಕ್ತವನ್ನು ಘಟಕವನ್ನು ಕುಡಿದು ನಿನ್ನ ರೋಗವನ್ನು ಚಂಡಾಡಲು ಬಿಡಲಾರೆ. ಬೇಡ, ಅವನ ಮೇಲೆ ಕೈ ಮಾಡಿದರೆ ನನ್ನ ನಾಣೆ ಆಗಿದೆ ನೋಡು. ಅಣ್ಣ, ಆನೆ ಇಟ್ಟು ಈ ದ್ರೋಹವನ್ನು ಬದುಕಿಸಿಬಿಟ್ಟೆ ಅಣ್ಣ. ಏ ಶಿವಣ್ಣ, ಈ ನಿಮ್ಮ ಅಣ್ಣ ತಮ್ಮಂದ್ರ ಪ್ರೀತಿ ಬಿಟ್ಟು ನನಗೆ ಆಸ್ತಿ ಕೊಡು. ಏ ಅರ್ಜುನ, ಅದನ್ನು ಕೇಳಲಿಗೆ ಯಾವುದೇ ಹಕ್ಕಿಲ್ಲ. ಏಕೆಂದರೆ ನೀನೊಬ್ಬ ದಿಕ್ಕಿಲ್ಲದ ನಾಥ. ಅಣ್ಣ, ಸೂರ್ಯ ಹೇಳುತ್ತಿರುವುದು ನಿಜವೇ? ನಾನು ಅನಾಥನೇ, ಹೇಳೋಣ, ಹೇಳು. ಇಲ್ಲ ಅರ್ಜುನ, ಈಗ ಆ ವಿಷಯ ಬೇಡಪ್ಪ, ಮರೆತು ಬಿಡು. ಅಣ್ಣ, ನೀನು ಹೇಳದಿದ್ದರೆ ನನ್ನ ಮೇಲೆ ಆಣೆ ಅಣ್ಣ, ನೀನು ಹೇಳಬೇಕು. ಅಯ್ಯೋ ದೇವರೇ, ಇದು ಎಂತ ಇಕ್ಕಟ್ಟಿಗೆ ನನ್ನನ್ನು ಸಿಲುಕಿದೆ. ಪ್ರೀತಿಯಿಂದ ಸಾಕಿದ ನನ್ನ ತಮ್ಮ ಕಲಬುರಗಿ ಶರಣ ಬಸವೇಶ್ವರನ ಜಾತ್ರೆಯಲ್ಲಿ ಸಿಕ್ಕನೆಂದು ಯಾವ ಬಾಯಿಂದ ಹೇಳಲಿ ದೇವ. ಮಗುವಾಗಿ ಸಿಕ್ಕ ಅರ್ಜುನನಿಗೆ ನನ್ನ ತಾಯಿ ಭೇದ ಮಾಡದೆ ಸಮಾನವಾಗಿ ಹಾಲು ಉಳಿಸಿ ಬೆಳೆಸಿದಳು. ಹೀಗಿರುವಾಗ ನನ್ನ ತಮ್ಮ ಅನಾಥನೆಂದು ಹೇಗೆ ಹೇಳಲಿ ದೇವ? ಇಲ್ಲ ಅರ್ಜುನ, ನೀನು ಅನಾಥನಲ್ಲ, ನೀನು ನನ್ನ ತಮ್ಮ ಕಣು, ನೀನು ನನ್ನ ತಮ್ಮ, ನೀನು ನನ್ನ ಜೀವ ಕಣು, ಜೀವ. ಅಳಬೇಡಣ್ಣ, ಈ ಅನಾಥರ ಮೇಲೆ ನೀನಿಟ್ಟಿರೋ ಪ್ರೀತಿಗೆ ಬೆಲೆ ಕಟ್ಟಲಾಗದಣ್ಣ, ಬೆಲೆ ಕಟ್ಟಲಾಗದು. ಈ ಜನ್ಮ ಅಲ್ಲಣ್ಣ, ಇನ್ನು 7 ಜನ್ಮ ಹುಟ್ಟಿದರು ಅಮ್ಮನಾಗಿ ತಿರ್ಸ್ತೀನಿ. ಹೇ ಶಿವಣ್ಣ, ಹೇ ಶಿವಣ್ಣ, ನಿಮ್ಮ ಅಣ್ಣ ತಮ್ಮಂದಿರ ಪ್ರೀತಿ ಬಿಟ್ಟು ಮೊದಲು ನನಗೆ ಪಾಲು ಕೊಡು. ಕೊಡುತ್ತೇನೆ ಸೂರ್ಯ, ಕೊಡುತ್ತೇನೆ. ಪಾಲಲ್ಲ, ಸಂಪೂರ್ಣ ಆಸ್ತಿಯನ್ನು ನಿನಗೆ ಬಿಟ್ಟು ಕೊಡುತ್ತೇನೆ. ಛತ್ರಿ,
ಕಾಗದ ಪತ್ರವನ್ನು ತೆಗೆದುಕೊಂಡು ಬಾ. ತೆಗೆದುಕೋಪ. ಇನ್ಮೇಲೆ ಈ ಅಣ್ಣನ ಅರಮನೆಯ ಸರ್ವಾಧಿಕಾರಿ ನೀನಪ್ಪ. ನೀನು ಲೇ ಶಿವಣ್ಣ, ಧರ್ಮಾಧಿಕಾರಿ ಅಷ್ಟೇ ಅಲ್ಲ, ನೀನು ಕುಳಿತುಕೊಳ್ಳುತ್ತಿದ್ದ ಈ ಧರ್ಮಾಧಿಕಾರಿ ಪೀಠಕ್ಕೆ ದೊರೆ ನಾನು. ಸಂತೋಷನಪ್ಪ, ಸಂತೋಷ. ಸೂರ್ಯ, ನನ್ನದೊಂದು ಆಸೆ, ನಮ್ಮ ಅಕ್ಕನ ಮಗಳಾದ ಶ್ರುತಿಯನ್ನು ನೀನು ಮದುವೆ ಆಗಬೇಕಪ್ಪ. ಅದು ಆಗದ ಮಾತು. ಹಾಗಾದರೆ ಶ್ರುತಿ ಗತೆ ಅದೋ ಗತಿ. ಅಯ್ಯೋ, ಅದು ನಿನಗೆ ಬಿಟ್ಟ ವಿಷಯ. ಅಯ್ಯೋ ದೇವರೇ. ಕಾಂಚನ, ಸರಿಯಾದ ಸಮಯಕ್ಕೆ ಬಂದೆ. ನೋಡ ಶಿವಣ್ಣ, ನಾನು ಆಸೆ ಪಟ್ಟವನಿಗೆ ಈ ಕಾಂಚನ. ನಾನು ಮದುವೆ ಆಗುವುದಾದರೆ ಇವಳನ್ನೇ ಆಗುತ್ತೇನೆ. ಅಯ್ಯೋ ದೇವರೇ, ಶಿವಣ್ಣನ ಮಾತಿಗೆ ಬೆಲೆ ಇಲ್ಲದಂತಾಯ್ತಲ್ಲ. ಹಿರಿಯರ ಮಾತನ್ನು ಪಾಲಿಸುವುದು ಕಿರಿಯರ ಧರ್ಮ. ಆದರೆ ಇಂದು ರಕ್ತ ಹಂಚಿಕೊಂಡು ಒಡ ಹುಟ್ಟಿದ ತಮ್ಮನೇ ನನ್ನ ಮಾತಿಗೆ ಎದುರಾಡುತ್ತಿರುವನಲ್ಲ. ಇದು ಎಂತ ವಿಧಿ ಆಟ ದೇವ, ಎಂತ ವಿಧಿ ಆಟ. ನಮ್ಮ ಅಕ್ಕ ಎಂದರೆ ದೇವತೆಗೆ ಸಮಾನ. ಅಕ್ಕರೆಯ ಕೈ ತುತ್ತು ನೀಡಿ ನಮ್ಮನೆತ್ತಿ ಆಡಿಸಿದ ದೇವತೆ ಅವಳು. ಅಂದು ಆ ದೇವತೆಗೆ ನಾನು ಮಾತು ಕೊಟ್ಟಿದೆ, ನಿನ್ನ ಮಗಳ ಶ್ರುತಿಯನ್ನು ನನ್ನ ತಮ್ಮ ಸೂರ್ಯನಿಗೆ ತೆಗೆದುಕೊಳ್ಳುತ್ತೇನೆಂದು. ಆದರೆ ಇಂದು ಅವಳ ಆಸೆಯನ್ನು ಈಡೇರಿಸಕ್ಕಾಗುತ್ತಿಲ್ಲ. ಅಕ್ಕ, ನಿನಗೆ ಕೊಟ್ಟ ಮಾತನ್ನು ತಪ್ಪಿ ನಡೆದೆ. ನನ್ನನ್ನು ಕ್ಷಮಿಸಿಬಿಡಕ್ಕ, ಕ್ಷಮಿಸಿಬಿಡ. ಅಳಬೇಡಣ್ಣ, ಎಲ್ಲದಕ್ಕೂ ದೇವರಿದ್ದಾನೆ. ಸೂರ್ಯ, ಈ ನಿಮ್ಮ ಧೈರ್ಯ, ಸಾಹಸ ಎಲ್ಲವನ್ನೂ ಮೆಚ್ಚಿಕೊಂಡೆ. ಕಾಂಚನ, ನನಗೆ ಧೈರ್ಯ ಸ್ಫೂರ್ತಿ ಬರಲು ಕಾರಣ ನೀನು ತಾನೇ. ಬರೀ ಅರ್ಧ ಪಾಲು ಕೇಳಿ ಅಂತ ಹೇಳಿದ್ರೆ ಇಡೀ ಆಸ್ತಿನೇ ನಿಮ್ಮ ಪಾಲ್ ಮಾಡ್ಕೊಂಡ್ರಲ್ಲ. ನಿಮ್ಮನ್ನು ಕಂಡು ನಂಗೆ ತುಂಬಾ ಸಂತೋಷವಾಗ್ತಾ ಇದೆ. ಕಾಂಚನ, ಈ ಖುಷಿಗೆ ಈ ನಿನ್ನ ರಾಜನಿಗೊಂದು ನಿನ್ನ ಕೆಂದುಟಿಯಿಂದ ಒಂದು ಸಿಹಿ ಮುತ್ತು ಕೊಡೆಯ ನನ್ನ ರಾಣಿ. ರಾಜ, ಒಂದು ಮುದ್ದೆಗೆ 1000 ಮುತ್ತು ಕೊಡುತ್ತೇನೆ. Shakundu